ಸುಮಾರು 39 ವರ್ಷದ ಪ್ಲಸ್ ತಿಂಗಳ ಕಾಲ ಬದುಕಿದ್ದಂಥ ಮಾನಸಿಕ ವ್ಯಕ್ತಿ ಈ ಸೂರ್ಯ ಚಂದ್ರ ಇರೋವರೆಗೂ ಅವರ ಹೆಸರು ಇರುತ್ತೆ, ಅವರ ಜಯಂತಿ ನಡೀತಾನೆ ಇರುತ್ತೆ. ಅಖಂಡವಾಗಿ ಅಂದು ಇಂದು ಮುಂದು ಎಂದೆಂದು ನಿತ್ಯ ವಿನೂತನ ಚಿರಂತನವಾಗಿ. ಸ್ವಾಮಿ ವಿವೇಕಾನಂದರವರು ಹೇಳಿರ್ತಕ್ಕಂಥ ಏಳಿ ಎದ್ದೇಳಿ ಎಚ್ಚರಗೊಳ್ಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತಕ್ಕಂಥ ಒಂದೇ ಒಂದು ಮಾತು ಸಾಕು ನಮಗೆ ಬದುಕಿನಲ್ಲಿ ನಾವು ಒಂದು ಮೈಲಿಗಲ್ಲನ್ನ ಸ್ಥಾಪಿಸ್ಲಿಕ್ಕೆ ಅಥವಾ ಒಂದು ಗುರಿಯನ್ನು ಮುಟ್ಲಿಕ್ಕೆ. ಇದು ಇಡೀ ಏನು ಮನುಕುಲವನ್ನ ಎಚ್ಚರಿಸ್ತಕ್ಕಂಥ ಅಥವಾ ಮನುಕುಲ ಬಹಳ ಉನ್ನತ ಮಟ್ಟಕ್ಕೆ ಸೇರಿಸಲಿಕ್ಕೆ ನಮ್ಮೆಲ್ಲರೂ ಕೂಡ ಆದರ್ಶವಾಗಿರ್ತಕ್ಕಂಥ ಇದೊಂದು ವಾಕ್ಯ ಯಾವತ್ತೂ ಕೂಡ ನಮ್ಮನ್ನು ನಿದ್ರಿಸಲಿಕ್ಕೆ ಬಿಡೋದಿಲ್ಲ. ಸ್ವಾಮಿ ವಿವೇಕಾನಂದರ ಕನಸು ಒಂದೇ, ಇವತ್ತಿನ ಯುವ ಪೀಳಿಗೆ ನಾಳೆ ದೇಶ ಕಟ್ತಾರೆ ಅಂತ. ಆದ್ರೆ ಇವತ್ತು ನಾವು ದೇಶ ಕಟ್ತಾ ಇದೀವ ಅಥವಾ ದ್ವೇಷ ಕಟ್ತಾ ಇದೀವ? ವಿವೇಕಾನಂದರು ಎಷ್ಟು ವರ್ಷ ಬದುಕಿದ್ರು ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಅವ್ರಿಗೆ ಸಾವೇ ಇಲ್ಲ. ಯಾಕೆಂದ್ರೆ ಅವರ ವಿಚಾರವಂತಿಕೆ, ಅವರ ಚಿಂತನೆಗಳು ನಾವು ನೀವೆಲ್ಲರೂ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋದ್ರು ಕೂಡ ವಿವೇಕಾನಂದರ ಹೆಸರು ಹಾರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಮೇರು ಪರ್ವತದ ಮಹಾನ್ ವ್ಯಕ್ತಿತ್ವದ ಮೇಧಾವಿ ಸ್ವಾಮಿ ವಿವೇಕಾನಂದರು. ಮೋರಿ ನೀರಿಗೂ ಸುಂಕ, ಒಳೆಯ ನೀರಿಗೂ ಸುಂಕ, ಕುಡಿಯ ನೀರಿಗೂ ಸುಂಕ, ಅಯ್ಯ ನಡೆದಾಡುವ ದಾರಿಗೆ ನಾವು ಸುಂಕವ ತೆರಲೇಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ. तब शुभ कल्याणे रसिकर नवकले, तब शुभ कल्याणे रसिराग मधुरदा त्रिभुवन गण महिमे, प्रलय रूपिणी बेरगिसु महिमे, प्रलय रूपिणी बेरगिसु महिमे, दीनर पाले भजन जगदीश्वरी, दीनर पाले भजन जगदीश्वरी, जगदांबे दय तोरो जग जननिये, सभी कर मन बोलो नव मेले थोड़े से, सभी कर मन बोलो नव मेले थोड़े से, जगदांबे दय तोरो जग जननिये, जग जननिये, जग जननिये. जगदांबे दय तोरो जग जननिये, जगदांबे दय तोरो जग जननिये, सभी कर मन बोलो नव मेले थोड़े से, सभी कर मन बोलो नव मेले थोड़े से, जगदांबे. ನಮ್ಮ ಜಾಗೃತ ಭಾರತ ಪರಿಣಾಮ ಕೂಟದಲ್ಲಿ ಮಾತುಗಳನ್ನ ಆಡ್ಬೇಕು ಅಂತೇಳಿ ಕೊಡ್ಕೊಳ್ತಿದ್ದೇವೆ. ನಾವು ಇಂಥ ಒಂದು ಸಂಭ್ರಮವನ್ನ ಇಲ್ಲಿ ನೋಡಬಹುದು. ಅದಕ್ಕೆ ಖಾತ್ರಿಯಾಗಿ ಗ್ಯಾರಂಟಿಯಾಗಿ ನಾವು ಈ ದಿನವನ್ನು ನೋಡ್ಬೋದು. ಅದು ಗುರುಗಳ ಮನೆಯಲ್ಲಿ ಬಹಳ ಸಂತೋಷ ಆಗ್ತದೆ. ಯಾಕಂತಂದ್ರೆ ಶಿವರುದ್ರಪ್ಪನ ಹೇಳಿದಾಗೆ, ನಾನು ದೀಪವನ್ನು ಹಚ್ಚುತ್ತೇನೆ, ಕತ್ತಲನ್ನು ಓಡಿಸುತ್ತೇನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಿಕೊಳ್ಳಬಹುದೆಂಬ ಆಶಯದಿಂದ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ನಾವಿಲ್ಲೆಲ್ಲ ಮತ್ತೆ ಮತ್ತೆ ಸೇರ್ತಾನೆ ಇರ್ಬೇಕಾಗ್ತದೆ. ಪ್ರೀತಿ ಅಥವಾ ವಿಶ್ವಾಸ ಇವ್ಯಾವುದು ಪದಗಳು ಬರೀ ಡಿಕ್ಷನರಿ ಅಷ್ಟೇ. ಇದೆಲ್ಲವೂ ಕೂಡ ಬದುಕಿನಲ್ಲಿ ತಗೊಂಡಾಗ ಎಲ್ಲವೂ ಕೂಡ ಶೂನ್ಯ ಆಗ್ತದೆ. ಆಗ ಈ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಮತ್ತೆ ಮತ್ತೆ ಸೇರ್ತಾ ಇರ್ಬೇಕಾಗ್ತದೆ. ಮತ್ತೆ ಮತ್ತೆ ನಮ್ಮ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ಬೇಕಾಗ್ತದೆ. ಅಲ್ಲೊಂದು ಒಂದು ಪುಟ್ಟ ಮಗು ಫೇಸ್ಬುಕ್ ಅಲ್ಲಿ ಆಡಿದ್ ನೋಡಿದೆ ನಾನು. ನಾವು ಬೆಳೆಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು, ಅದು ಯಾವ್ದಪ್ಪ ಅಂದ್ರೆ ಸಂಬಂಧ ಅಷ್ಟೇ. ಈ ಸಂಬಂಧವನ್ನು ಬೆಳೆಸೋದಕ್ಕೆ ಆಗ್ತದೆ ಹೊರತು ಬೇರೆ ಇನ್ನೇನನ್ನು ಬೆಳೆಸಕ್ ಆಗುದಿಲ್ಲ. ನನಗೆ ಈ ವರ್ಷ ಓಟ್ ಹಾಕಿರ್ತಾನೆ, ಬರೋ ವರ್ಷ ಅವನು ಓಟ್ ಹಾಕಲ್ಲ, ಇನ್ಯಾರೋ ನನಗೆ ವಿರೋಧಿ ಆಗಿರ್ತಕ್ಕಂಥ ಓಟ್ ಹಾಕ್ತಾನೆ, ಗೆಲ್ಲಿಸ್ತಾನೆ. ಇದು ರಾಜಕಾರಣದಲ್ಲಿ. ಇವತ್ತು ವ್ಯವಹಾರದಲ್ಲಿ 5,000 ಕೊಟ್ಟು ನಾನು ಸಹಾಯ ಮಾಡಿರ್ತಾನೆ, ನಾಳೆ ನನಗೆ ಅವನು 10,000 ಕೊಡ್ಲಂದ್ರೆ ಅವನ ಮೇಲೆ ದ್ವೇಷ ಬರ್ತದೆ. ಈ ರೀತಿಯಾಗಿರ್ತಕ್ಕಂಥ ಪ್ರಪಂಚ. ಅದಕ್ಕೆ ಇದು ಈ ಒಂದು ಏನು ಯುವ ದಿನ ಅಂತಕ್ಕಂಥ ಸ್ವಾಮಿ ವಿವೇಕಾನಂದರವರ ಹೆಸರಿನಲ್ಲಿ ನಾವೆಲ್ಲರೂ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರವರು ಹೇಳಿರ್ತಕ್ಕಂಥ ಏಳಿ ಎದ್ದೇಳಿ
ಎಚ್ಚರಗೊಳ್ಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತಕ್ಕಂಥ ಒಂದೇ ಒಂದು ಮಾತು ಸಾಕು ನಮಗೆ ಬದುಕಿನಲ್ಲಿ ನಾವು ಒಂದು ಮೈಲಿಗಲ್ಲನ್ನ ಸ್ಥಾಪಿಸ್ಲಿಕ್ಕೆ ಅಥವಾ ಒಂದು ಗುರಿಯನ್ನು ಮುಟ್ಲಿಕ್ಕೆ. ಇದು ಇಡೀ ಏನು ಮನುಕುಲವನ್ನ ಎಚ್ಚರಿಸ್ತಕ್ಕಂಥ ಅಥವಾ ಮನುಕುಲ ಬಹಳ ಉನ್ನತ ಮಟ್ಟಕ್ಕೆ ಸೇರಿಸಲಿಕ್ಕೆ ನಮ್ಮೆಲ್ಲರೂ ಕೂಡ ಆದರ್ಶವಾಗಿರ್ತಕ್ಕಂಥ ಇದೊಂದು ವಾಕ್ಯ ಯಾವತ್ತೂ ಕೂಡ ನಮ್ಮ ನಿದ್ರಿಸಲಿಕ್ಕೆ ಬಿಡುವುದಿಲ್ಲ. ಹೇಳ್ಬೋದು, ಸುಂದರ ಸಂಜೆ ಕೋಲಾಟ ನಡೆದೈತಿ, ಎಲ್ಲಾರ ಕಣ್ಣು ಕೋಲಾಟದ ಮೇಲೈತಿ, ಎಲ್ಲಾರ ಕಣ್ಣು ಕೋಲಾಟದ ಮೇಲೈತಿ, ಆದರೆ ನನ್ನ ಕಣ್ಣು ಕೋಲಾಟ ಆಡುವ ಆಕೆಯ ಮೇಲೈತಿ. ಆದರೆ ನನ್ನ ಕಣ್ಣು ಕೋಲಾಟ ಆಡುವ ಆಕೆಯ ಮೇಲೈತಿ. ಹೋಗಿ ಮಾತನಾಡ್ಸನಂದ್ರೆ ಅವಳ ಕೈಲಿ ಕೋಲೈತಿ. ನಿಮ್ ಚಪ್ಪಾಳೆ ನಮಗೆ ಪ್ರೀತಿ. ಯಾಕಂದ್ರೆ ನಗುವ ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗಿಸಿ ನಗುತ್ತಾ ಮಿಗಿಲನ್ನು ಬೇಡಿಕೊಳ್ಳುವ ಮಂಕುತಿಮ್ಮ ಅಂತ ಡಿವಿಜಿಯವರ ಮಾತು. ಭಾರತ ಮಾತೆಯ ಮಕ್ಕಳು ನಾವು, ಭಾರತ ಗೀತೆಯ ಹಾಡುವೆವು, ನೆಲೆಯುತ್ತ ಕುಣಿಯುತ್ತ ಶಾಂತಿಯ ಸಾರುತ್ತ ಭಾವೈಕ್ಯತೆಯನ್ನು ಬೆಳಗುವೆವು. ಲಾ 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 ಲಾ. ಭಾರತ ಮಾತೆಯ ಮಕ್ಕಳು ನಾವು, ಭಾರತ ಗೀತೆಯ ಹಾಡುವೆವು, ನೆಲೆಯುತ್ತ ಕುಣಿಯುತ್ತ ಶಾಂತಿಯ ಸಾರು ಭಾವೈಕ್ಯತೆಯನ್ನು ಬೆಳಗುವೆವು. ಲಾ 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 ಲಾ. ಭಾರತ ಮಾತೆಯ ಮಕ್ಕಳು ನಾವು, ಭಾರತ ಗೀತೆಯ ಹಾಡುವೆವು, ನೆಲೆಯುತ್ತ ಕುಣಿಯುತ್ತ ಶಾಂತಿಯ ಸಾರುತ್ತ ಭಾವೈಕ್ಯತೆಯನ್ನು ಬೆಳಗುವೆವು. ಲಾ 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 ಲಾ. ಹಿಂದೂ ಕ್ರೈಸ್ತ ಮುಸಲ್ಮಾನ ಭಾರತ ಭೂಮಿಯಲ್ಲಿ ಸೋದರರು, ಹಿಂದೂ ಕ್ರೈಸ್ತ ಮುಸಲ್ಮಾನ ಭಾರತ ಭೂಮಿಯಲ್ಲಿ ಸೋದರರು, ಸರ್ವ ಧರ್ಮಗಳ ಸಮನ್ವಯ ಗೀತೆ ಸದಾ ಕಾಲವು ಹಾಡುವೆವು, ಸದಾ ಕಾಲವು ಹಾಡುವೆವು. ಭಾರತ ದೇಶದ ಮುನ್ನಡೆಗೆ ತೋರೋಣ, ತೀರ ಶಕ್ತಿಯ ತೋರೋಣ. ಸ್ವತಂತ್ರ ಭಾರತ ಗಳಿಸಿದ ಪಿತರನ್ನು ಸರ್ವಕಾಲದಿ ಸ್ಮರಿಸುವೆವು, ಸ್ವತಂತ್ರ ಭಾರತ ಗಳಿಸಿದ ಪಿತರನ್ನು ಸರ್ವಕಾಲದಿ ಸ್ಮರಿಸುವೆವು. ಭಾರತಾಂಬೆಯ ಸ್ಮರಿಸುತ್ತ ಎಲ್ಲರೂ ನವ ಜೀವನವ ಕಾಣುವೆವು, ನವ ಜೀವನವ ಕಾಣುವೆವು. ಲಾ 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 ಲಾ. ಭಾರತ ಮಾತೆಯ ಮಕ್ಕಳು ನಾವು, ಭಾರತ ಗೀತೆಯ ಹಾಡುವೆವು, ನೆಲೆಯುತ್ತ ಕುಣಿಯುತ್ತ ಶಾಂತಿಯ ಸಾರು ಭಾವೈಕ್ಯತೆಯನ್ನು ಬೆಳಗುವೆವು. ಲಾ 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 ರಾಜೇಶ್ ಅಂತ ಯುವಕರು
ಈ ನಾಡಿಗೊಂದು ಶಕ್ತಿ. ಯಾಕೆ ನಾವು ರಾಜೇಶ್ ಅವ್ರನ್ನ ಕೋಟ್ ಮಾಡಿ ಮಾತಾಡ್ತೀವಿ ಅಂತಂದ್ರೆ, ಬರೀ ಅವರು ಹಾಡುಗಾರ ಅಲ್ಲ, ಒಬ್ಬ ಹೋರಾಟದ ಛಲಗಾರ. ಎಷ್ಟು ಯುವಕರಿಗೆ ಪ್ರೇರಣೆ ಕೊಡುವಂತ ಸಹೃದಯವಂತ ಗಾಯಕರು ನಮ್ಮ ತಾಲೂಕಲ್ಲಿ ಹುಟ್ಟಿರ್ತಕ್ಕಂಥದ್ದು. ಈ ವಿವೇಕಾನಂದರ ಜಯಂತಿ ಸಂದರ್ಭದಲ್ಲಿ ಒಂದೊಂದು ಮನೆಯಿಂದ ಒಬ್ಬ ರಾಜೇಶ್ ಅಂತ ಯುವಕರು ಬಂದ್ರೆ ಈ ಸಮಾಜ ಶಾಂತವಾಗಿರುತ್ತೆ. ಹಾಗಾಗಿ ನಾವು ನೀವೆಲ್ಲರೂ ಕೂಡ ನಮ್ಮ ಜ್ಞಾನೇಶ್ವರ ಮಠದ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರೆ, ಈ ಜಗತ್ತಲ್ಲಿ ಒಳ್ಳೇದೇಳಿರೋದು ಎಲ್ಲ ಆಗೋಗಿದೆ, ಆಚರಣೆ ಮಾತ್ರ ಆಗ್ಬೇಕು ಅಂತ ಹೇಳ್ತಾರೆ. ಇವತ್ತು ನಾವು ನೀವು ಹೇಳುವಂತದ್ದು ಏನೂ ಇಲ್ಲ, ನಮ್ಮ ಬಾಯಿ ಚಪ್ಪಲುಗಳಿಗೆ ನಾವು ಮಾತಾಡಬೇಕು. ಅಥವಾ ಗಣೇಶ್ ಅವ್ರು ಕರ್ದ್ಬಿಟ್ಟವ್ರಿಗೆ ಕೂಡಾಕ್ಬಿಟ್ಟವ್ರೆ ನೀವು ಕೇಳಿಸ್ಕೊಳ್ಳೋ ಪರಿಸ್ಥಿತಿ ಆಗ್ಬಿಡುತ್ತೆ ಒಂದೊಂದು ಟೈಮು. ನಾವೊಂದು ಕಾರ್ಯಕ್ರಮಕ್ಕೆ ಹೋದಾಗ ಮನುಷ್ಯನ ಅತ್ಯದ್ಭುತವಾದಂತಹ ಒಂದು ಆಸ್ತಿ ಅಂದ್ರೆ ಸಮಯ. ಆ ಸಮಯದಲ್ಲಿ ನಾವೇನನ್ನ ಕಲಿತ್ವಿ, ಏನ್ ತಿಳ್ಕೊಂಡ್ವಿ, ಆ ಕಾರ್ಯಕ್ರಮಕ್ಕೆ ಹೋಗಿ ನಾವು ಏನನ್ನ ಬದಲಾಯಿಸ್ಕೊಳ್ಬಹುದು ಅಂತಕ್ಕಂಥ ಒಂದು ಚಾಣಾಕ್ಷತೆ ಮತ್ತೆ ಅಚಲತೆಯನ್ನ ನಮ್ಮ ಮನಸ್ಸಲ್ಲಿ ನಾವು ಬೆಳೆಸ್ಕೊಳ್ಬೇಕಾಗ್ತೈತೆ. ಈ ಸಮಾಜ ಬಿಡಿ, ವಿವೇಕಾನಂದರು ಎಷ್ಟು ವರ್ಷ ಬದುಕಿದ್ರು ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಅವ್ರಿಗೆ ಸಾವೇ ಇಲ್ಲ. ಯಾಕೆಂದ್ರೆ ಅವರ ವಿಚಾರವಂತಿಕೆ, ಅವರ ಚಿಂತನೆಗಳು, ನಾವು ನೀವೆಲ್ಲರೂ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋದ್ರು ಕೂಡ ವಿವೇಕಾನಂದರ ಹೆಸರು ಹಾರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಮೇರು ಪರ್ವತದ ಮಹಾನ್ ವ್ಯಕ್ತಿತ್ವದ ಮೇಧಾವಿ ಸ್ವಾಮಿ ವಿವೇಕಾನಂದರು. ನಾವು ಪ್ರಾರ್ಥನೆ ಮಾಡ್ತೇವೆ. ದೊಡ್ಡ ಜೋರ ಚಪ್ಪಾಳೆ ಬರಲಿ. ಎಂದಿಗೂ ಆಗಬಾರದು ದುಶ್ಮನ್. ನಾವಿಲ್ಲಿ ಎಲ್ಲ ಒಂದೇ, ಮೇರಾ ಭಾರತ್ ಮಹಾನ್, ಮೇರಾ ಭಾರತ್ ಮಹಾನ್. ನಮ್ಮ ವೃತ್ತಿ ಅದೇ, ಏನನ್ಸ್ರೆ ಅದು ಬರಿಬೇಕು, ಹೇಳ್ಬೇಕು. ಇಲ್ಲಿ ಇಟ್ಕೊಳಕ್ ಆಗಲ್ಲ ಅಕ್ಕ, ಹೇಳಕ್ಕ. ನಮ್ಮ ಊರಿನ ವನಿತೆ ಹೋರಾಟಕ್ಕಿಳಿದರೆ ಚಿರತೆ, ಬಡವರ ಮನೆ ಬೆಳಗುವ ದೇವತೆ. ಮಂತಕ್ಕ, ನಿನ್ನ ದಿಟ್ಟ ಹೋರಾಟಕ್ಕೆ ನನ್ನ ಕವಿತೆ. ನನ್ನ ಜೀವನದ ಜೀವ ನಿನಗಾಗಿ ಈ ಮಾವ, ಎತ್ತಿಕೊಂಡು ಬಂದಿರುವನು ಜಾವ, ಬಾ ಜಾಲಿಯಿಂದ ನೋಡೋಣ ಗೋವಾ. ಇದುವರೆಗೂ ಕೊಡ್ಸಿಲ್ಲ ಒಂದ್ ಮಳ ಹೂವ, ಈ ವಯಸ್ಸಲ್ಲಿ ಕರ್ಕೊಂಡು ಹೋಗ್ತಾನಂತ ಅಪ್ಪನ ಗೋವಾ ಅಂತ. ನೋಡ, ಅಮ್ಮ ರುಕ್ಕೋ, ಮೊಬೈಲ್ ಪಕ್ಕಕ್ಕೆ ಇಕ್ಕೋ, ಓದಕ್ಕೆ ಎತ್ಕೋ ಬುಕ್ಕು. ಅದೇನ್ ಓದ್ತಿರೋ, ಅದೇನ್ ಪಾಸ್ ಆಗ್ತಿರೋ ದೇವ್ರೇ ದಿಕ್ಕು ಅಂದೆ. ಎಲ್ಲ ಎದ್ದು ನೋಡ್ರು ಅವಾಗ. ಓಮೈ ರೂಪ, ನೀನ್ ಕಾಣಿಸೋದ್ ಬಲೆ ರೂಪ. ಏನು ಮಾಡಿದೆ ನಾನು ಅಂತ ಪಾಪ, ಕೊಟ್ಟೆ ಅಲ್ಲೇ ನೀನು ಶಾಪ. ಬಿಡೇ ನಿನ್ನ ಕೋಪ, ನೋಡೇ ನನ್ನ ಸ್ವರೂಪ. ಈ ಭೂಮಿ ಮೇಲೆ ಸಿಗ್ಲಾರ ನನ್ನಂತ ಭೂಪ ಅಂದೆ. ಯಾರೀ ರೂಪ, ಇಲ್ಲಿಂದ ಬಿಟ್ರೆ ಐತೆ ನಿನ್ ಪಾಪ ಅಂತ. ಹಿಡಿದರೆ ಪೆನ್ನು, ಇನ್ಸ್ಪೆಕ್ಟರ್ ಆಗಿ ಇಟ್ಕೊಂತೀರ ಗನ್ನು. ಹಿಡಿಯದಿದ್ದಾರೆ ಪೆನ್ನು, ನಮ್ ಬದುಕು ಡಸ್ಟ್ ಬಿನ್ನು. ಧನ್ಯವಾದಗಳು. ನಾವು ಮಾನವರಾಗೋಣ, ನಾವು ಮಾನವರಾಗೋಣ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹಿಂದೂ, ಮುಸಲ್ಮಾನ, ಪಾರಸಿ, ಕ್ರೈಸ್ತ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹಿಂದೂ, ಮುಸಲ್ಮಾನ, ಪಾರಸಿ, ಕ್ರೈಸ್ತ. ಎಲ್ಲವೂ ಸೇರಿ ಒಟ್ಟಾಗಿ ಸೇರಿ ಸವಿಯನ್ನೆಲ್ಲ ಸವಿಯೋಣ ಬನ್ನಿ. ಅಲ್ವಾ, ಎಷ್ಟು ಸುಂದರವಾಗಿದೆ. ಅದು ಇವತ್ತು ಈ ನಮ್ಮ ಆನೇಕಲ್ ತಾಲೂಕಿನ ಜಾಗೃತ ಯುವ ಭಾರತದವರು ಇಲ್ಲಿ ಯಾವುದೇ ಜಾತಿ, ಧರ್ಮ, ವರ್ಗವಿಲ್ಲದೆ ಈ ಒಂದು ಸೂರಿನಡಿ ಸೇರಿಸಿರೋದು ನಿಜಕ್ಕೂ ಇದು ಬಹಳ ಕಷ್ಟಕರ. ಎಲ್ಲ ಹೋಗ್ತಾ ಇದೆ, ಹೊಸ ಚಿಗುರು ಬರ್ತಾ ಇದೆ. ಆದ್ರೆ ಆ ಹೊಸ ಚಿಗುರಿನಲ್ಲಿ ಇರಬೇಕಾದಂತಹ ಹಳೆಯ ನೆನಪುಗಳನ್ನ, ಹಳೆಯ ಕನಸುಗಳನ್ನ ಹೊತ್ತು ಹೋಗುವಂತಹ ಜನಸ್ತೋಮ ಇವತ್ತು ನಮ್ಮ ಮುಂದಿಲ್ಲದಾಗಿದೆ. ಇವತ್ತು ಬೆಳೆಯುತ್ತಿರುವಂತಹ ಜಾಗತೀಕರಣ, ಖಾಸಗೀಕರಣ, ವ್ಯಾಪಾರೀಕರಣ, ಅದರಲ್ಲೂ ಕೂಡ ಶಿಕ್ಷಣದ ಮೌಲ್ಯಗಳು, ಏನು ಮೌಲ್ಯಾಧಾರಿತ ಶಿಕ್ಷಣ ಅಂತ ಏನು ಹೇಳ್ತಾ ಇದ್ರು ಸ್ವಾಮಿ ವಿವೇಕಾನಂದರು, ಅದು ಇವತ್ತು ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತಾ ಇದೆ. ನೀತಿ ಪಾಠಗಳಿಲ್ಲ ಶಾಲೆಗಳಲ್ಲಿ ಮಕ್ಕಳಲ್ಲಿ ಜಾತಿ ತಾರತಮ್ಯ, ವರ್ಗ ತಾರತಮ್ಯ ಮತ್ತು ಅಲ್ಲಿನೇ ಒಂದು ಲಿಂಗಭೇದ ತಾರತಮ್ಯಗಳನ್ನು ರೂಪಿಸಿ ಮಕ್ಕಳಲ್ಲಿನೇ ಒಂದು ಒಡಕುಗಳನ್ನು ಮೂಡಿಸುವಂತಹ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಆಕೆ ಜೊತೆಯಲ್ಲಿ ಸುಮಾರು ನಮ್ಮ ಕರ್ನಾಟಕದ 40,000 ಮನಸ್ಸುಗಳು, ಎಲ್ಲ ವರ್ಗದ, ಎಲ್ಲ ಧರ್ಮದ ಜನಸ್ತೋಮ ಮುಂದೆ ಬಂದು 40,000 ಸಹಿಗಳನ್ನ ಸಂಗ್ರಹಣೆ ಮಾಡಿ ನಾವು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದು. ಹಾಗೆ ದೇಶಾದ್ಯಂತ ಹಲವಾರು ಜನರು PILಗಳನ್ನ ಹಾಕಿ ಎಲ್ಲ ನಾವು ಅವಳೊಟ್ಟಿಗೆ ನಾವಿದ್ದೇವೆ, ಇದನ್ನ ನಾವು ಸಹಿಸುವುದಿಲ್ಲ ಅಂತ ಹೇಳಿ ನಿಂತಿದ್ದಕ್ಕೆ ಮೊನ್ನೆ ಜನವರಿ 8ನೇ ತಾರೀಕು ಮಾನ್ಯ ಸುಪ್ರೀಂ ಕೋರ್ಟ್ ನಮ್ಮ ಕರ್ನಾಟಕದ
ಮಹಿಳೆ ನಾಗರತ್ನರವರು ಹಂಚಿಕೊಂಡಂತಹ ಪೀಠದಲ್ಲಿ 11 ಜನ ಆರೋಪಿಗಳನ್ನು ಬಂಧನಕ್ಕೊಳ ಮಾಡಿ ಎನ್ನುವಂತಹ ತೀರ್ಪನ್ನ ನೀಡಿದ್ರು. ಇದು ಜನಾಂದೋಲನಕ್ಕೆ ಇದು ಸುಮ್ಮನೆ ಸಾಧ್ಯ ಅಲ್ಲ. ಆಲಿಸಿಕೊಂಡು ಕೇಳಿಸಿಕೊಂಡು ಪ್ರಶ್ನಿಸುವ ಹಕ್ಕು ನಮ್ಮದಿದೆ. ಪ್ರಶ್ನಿಸುವ ಮುನ್ನ ಯಾವ ಮಾತು ಎಲ್ಲಿ ಯಾರಿಗೆ ಘಾಸಿ ಆಗ್ತದೆ ಅನ್ನೋದಲ್ಲ, ಅಲ್ಲಿ ಸತ್ಯ ಇದ್ದಾಗ ನೇರವಾಗಿ ಹೇಳುವಂತಹ ಆತ್ಮಛಲ ನನ್ನಲ್ಲಿ ಇರಬೇಕು. ಆದ್ರೆ ಇವತ್ತು ಅದು ಮರೆಮಾಚ್ತಾ ಇದ್ದೀವಿ. ನಾನು ಚಂದ ಇದ್ರೆ ಸಾಕ, ನಾವು ಅನ್ನೋದನ್ನ ಮರ್ತು ಹೋಗ್ತಾ ಇದ್ದೇವೆ. ಆ ನಾನು ಅನ್ನೋದಲ್ಲೇ ಕಲುಷಿತ ಆಗ್ತಾ ಇದೆ. ಹಾಗಾಗಿ ಇವತ್ತು ದೇಶದಲ್ಲಿ ಯುವ ಜನರಲ್ಲಿ ಮಧ್ಯದಲ್ಲಿ ಜಾತಿ, ಧರ್ಮ, ವರ್ಗ, ವರ್ಣ ಹಾಗೂ ಲಿಂಗಭೇದಗಳನ್ನ ತುಂಬಿಸ್ತಾ ಇವತ್ತು ದೇಶ ಒಡಿತಾ ಇದ್ದಾರೆ. ಹಾಗಾಗಿ ಸ್ವಾಮಿ ವಿವೇಕಾನಂದರ ಕನಸು ಒಂದೇ, ಇವತ್ತಿನ ಯುವ ಪೀಳಿಗೆ ನಾಳೆ ದೇಶ ಕಟ್ತಾರೆ ಅಂತ. ಆದ್ರೆ ಇವತ್ತು ನಾವು ದೇಶ ಕಟ್ತಾ ಇದೀವ ಅಥವಾ ದ್ವೇಷ ಕಟ್ತಾ ಇದೀವ? ಬದಲಾವಣೆಯಲ್ಲಿ ನೋವು ಇದೆ, ಮೌಲ್ಯಗಳ ಸಂಘರ್ಷವಿದೆ, ಇನ್ನೆಲ್ಲ ನಾಳೆ ಬದಲಾಗುವುದು, ಜನಮನ ನನ್ನ ಸಂಗಾತಿಯೇ. ನಮ್ಮ ತಾಲೂಕಲ್ಲಿ ವರ್ಷನೂ ಏನು ನಮ್ಮ ಗಣೇಶನ ಟೀಮ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ವರ್ಷನೂ ಏನು ಎಲ್ಲರೂ ಹೊಸ ಮುಖಗಳನ್ನು ಕರೆದಿಲ್ಲಿ ಅವರ ಪ್ರತಿಭೆಗಳನ್ನು ಗುರುತಿಸುವಂಥ ಮುಖಾಂತರ ಏನು ವಿವೇಕಾನಂದ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಇನ್ನು ವಿವಿಧ ರೀತಿ ಬೇರೆ ಥರ ಎಲ್ಲ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳೋ ಮುಖಾಂತರ ನಾನು ನನ್ನ 2 ಮಾತನ್ನು ಹೇಳ್ತಾ ಇದ್ದೀನಿ. ಕಡಲಿಗೆ ಹಂಬಲಿಸಿದೆ ಮನ, ಒಂದು ದಿನ ಕಡಲನ್ನು ಕೂಡಬಲ್ಲೆನೆ, ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿನ ಮುರಿತದ ಜೋಗುಳ ಒಳಗಿವೆಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿಂತಿಸಿ ಸುಯ್ಯುತ್ತಿದೆ. ಕಾಣದ ಕಡಲಿನ ಮುರಿತದ ಜೋಗುಳ ಒಳಗಿವೆಗೆಂದು ಕೇಳುತ್ತಿದೆ. ಎಂತ ಒಂದು ಸಮಾಜ ನಿರ್ಮಾಣ ಆಗಿದೆ. ಮಂಟ್ಯ ಸ್ವಾಮಿ ಅವರು ಮಹಾಕಾಲಜ್ಞಾನಿಗಳು, ಅವತ್ತೇ ಹೇಳಿದ್ರು ಅದನ್ನ. ಆ ಒಂದು ಗೀತೆಯನ್ನ ಇವತ್ತು ನಿಮ್ಮ ಮುಂದೆ ಅಪೇಕ್ಷೆ ಮೇರೆಗೆ ನನ್ನೆಲ್ಲ ಜಾಗೃತ ಯುವ ಭಾರತ ಒಂದು 100 ಸಾರಿ ಫೋನ್ ಮಾಡಿರ್ಬೋದು, ಸರ್ ದಯವಿಟ್ಟು ಬರಬೇಕು ಅಂತೇಳಿ. ಕಲಾಕ್ಷೇತ್ರದಲ್ಲಿ ಒಂದು ನಾಟಕ ಬಿಟ್ಟು ಬಂದು ಇಲ್ಲಿ ನಿಂತ್ಕೊಂಡು ಹಾಡ್ತಾ ಇದ್ದೀವಿ. ಅಯ್ಯ ಗೌರಿ ಕುಮಾರನೇ ಗಣನಾಯಕ, ನಿಮ್ಮ ಪಾದಕ್ಕೆ ಶರಣಯ್ಯ, ಶರಣಯ್ಯ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಬಡೆಯ. ಗುರುಲಿಂಗಯ್ಯ ದಯ ಮಾಡೋ, ಮಧುಕೇರಿ ತಾಲೂಕು ಹರಳೆ ಅಂಬಾಪುರ, ಬಿರಳೆ ಸಾಲಿ ಗ್ರಾಮ, ಎಡತರಯ ಚಂದಗಾಲ, ಕಾವೇರಿ ಬಂದಂತ
ನದಿಯ ಪಕ್ಕದ ಒಳಗೆ ಕಪ್ಪಡಿಯೇ ಕೈಲಾಸ ಮಧುಗಡರ ಚಪ್ಪಾಜಿ ಹೀರೆ ಚೆನ್ನ ಜಮ್ಮ ತೋಪಿನ ದೊಡ್ಡಮ್ಮ ಒಳವಳ್ಳಿ ಸ್ವಾಮಿಗಳು ಕೊಪ್ಪೆಗೌಡ ಪುರುಗದಿಗೆರವರೇ ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರು ಆಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕನ್ನಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಅದವಲ್ಲದೆ ನನ್ನ ಗಂಗಾ ಅದವಲ್ಲದೆ ನನ್ನ ಗಂಗ ನಾಳೆ ಕಲಿಯುಗದಲ್ಲಿ ನೀಲಿ ಸಿದ್ದಪ್ಪಾಜಿ 7 ವರ್ಷದ ಬಾಲೆ ಋತುಮತಿಯಾಗಬೇಕು 8 ವರ್ಷಕ್ಕೆ ಅವಳು ಜೋಡಿ ಮಕ್ಕಳ ಇರಬೇಕು ಜೋಡಿ ಅಯ್ಯ 65ರ ಮುದುಕನು ನಾಳೆ ಅಯ್ಯ 65ರ ಮುದುಕನು ನಾಳೆ ಹರೆಯದ ಬಾಲೆಯ ಕೇಳಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಕೇಳಪ್ಪ ನನ್ನ ಮಗನೇ ಕೇಳಪ್ಪ ನನ್ನ ಕಂದ ನೀಲಿ ಸಿದ್ದಪ್ಪಾಜಿ ಮನೆಯ ಬಿಟ್ಟು ನೀವು ಮಠವ ಸೇರಬೇಕು ಮಠದಲ್ಲಿನ ಸ್ವಾಮಿಗಳು ಕಾವ್ಯ ಧರಿಸುತ್ತಾರೆ ಕಾವ್ಯ ಧರಿಸಿಕೊಂಡು ಕದೀಮರಾಗುತ್ತಾರೆ ಎಲ್ಲ ಸ್ವಾಮಿಗಳಿಗೆ ಹೇಳಿಲ್ಲ ನಾವು ಬಹಳ ದೊಡ್ಡ ದೊಡ್ಡ ಸ್ವಾಮೀಜಿಗಳು ನಮ್ಮ ನಾಡಿನಲ್ಲಿದ್ದಾರೆ ಅದರಲ್ಲೂ ಶಿವಕುಮಾರ ಸ್ವಾಮೀಜಿಯವರು ನಾವು ಅಂತ ಸ್ವಾಮೀಜಿಗಳು ಹೊರತುಪಡಿಸಿ ನೀವೆಲ್ಲ ನೋಡಿದ್ದೀರಿ ಕಾಮಪುರಾಣದ ಸ್ವಾಮೀಜಿಗಳಿಗೆ ಅವತ್ತೇ ಹೇಳಿದ್ರು ಅವರು ಅಯ್ಯ ಮಠದಲ್ಲಿರುವ ಸ್ವಾಮಿಗಳಿಗೆ 2 ಹೆಂಡ್ರು ಬೇಕೇ ಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಕೇಳಪ್ಪ ನನ್ನ ಮಗನೇ ನಾಳೆ ಕಲಿಯುಗದಲ್ಲಿ ನೀಲಿ ಸಿದ್ದಪ್ಪಾಜಿ ಕುಡಿಯ ನೀರಿಗೂ ಸುಂಕ ಮೋನಿ ನೀರಿಗೂ ಸುಂಕ ಒಳೆಯ ನೀರಿಗೂ ಸುಂಕ ಕೆರೆಯ ನೀರಿಗೂ ಸುಂಕ ಅಯ್ಯ ನಡೆದಾಡುವ ದಾರಿಗೆ ನಾವು ಸುಂಕವ ತೆರಳಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ತಂಗಿಯ ಅಂದವನನ್ನೇ ಅಣ್ಣನೇ ನೋಡಬೇಕು ಸೊಸೆಯ ಚಂದವ ಬಂದೇ ಮಾವನೇ ನೋಡಬೇಕು ಈ ರೀತಿಯಾಗಿ ಸಾಮಾಜಿಕವಾದಂತಹ ಒಂದಷ್ಟು ಕಳಕಳಿ ಇಟ್ಕೊಂಡು ಬರೆದಂತಹ ಮಂಟಸ್ವಾಮಿಯವರು ಹಾಗಾಗಿ ಅಂತ ಒಂದು ಗೀತೆಯನ್ನ ಅಂತ ಒಂದು ಸಾಂಸ್ಕೃತಿಕ ನಾಯಕನನ್ನ ಇಷ್ಟೊತ್ತನ್ನ ನೆನೆಸ್ಕೊಳ್ಳಿದಕ್ಕೆ ತಮ್ಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಅರಿದವರ ಅಮ್ಮನ ಬಾಬಲ್ಲೆ ನೀಡಿದವರ ಬಾಬಲ್ಲೆ ಸಿದ್ದಯ್ಯ ಬನ್ನಿ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಗುರುಲಿಂಗಯ್ಯ ದಯ ಮಾಡೋ ಗುರುಲಿಂಗಯ್ಯ ದಯ ಮಾಡೋ ನಮ್ಮ ಮನಸ್ಸಿನಲ್ಲಿ ಪ್ರತಿ ವರ್ಷದಂತೆ ತಮಗೆಲ್ಲ ಗೊತ್ತು ಒಬ್ಬರನ್ನು ನಾವು ಯಾರಾದರೂ ಗುರುತಿಸಿ ಅವರಿಗೆ ನಮ್ಮ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ
ಒಂದು ಪ್ರಶಸ್ತಿಯನ್ನು ನೀಡೋದ್ರ ಮುಖಾಂತರ ಅವ್ರು ಬೇರೆ ಬೇರೆ ಅವರವರ ಒಂದು ಕಲೆಯಲ್ಲಿ ಇರುವಂಥ ಒಂದು ಇಚ್ಛಾಶಕ್ತಿ ಹಾಗೂ ಅವರ ಸಿಕ್ಕಿರುವಂಥ ಅವಕಾಶಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ರಾಜ್ಯ ಮಟ್ಟದಲ್ಲಿ ಇಲ್ಲಾಂದರೆ ಬೇರೆ ಬೇರೆ ಕಡೆ ಹೋಗಿ ಪ್ರಶಸ್ತಿಗಳನ್ನ ತಗೊಳ್ಳೋ ಮಟ್ಟದಲ್ಲಿ ಬೆಳೆದಿದ್ರು ಸಹ ಸ್ಥಳೀಯವಾಗಿ ಗುರುಸೋದು ಇದೆಯಲ್ಲ ಅದು ಬಹಳ ದೊಡ್ಡದು. ಆ ನಿಟ್ಟಿನಲ್ಲಿ ನಾವು ಸ್ಥಳೀಯರನ್ನು ಮಾತ್ರ ಗುರುಸಬೇಕು ಅನ್ನೋದು ನಮ್ಮ ಸದುದ್ದೇಶ ಆಗಿದ್ದು, ಈ ಬಾರಿ ನಾವು ನಮ್ಮ ರಾಜೇಶ್ ಅವರಿಗೆ ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಕಾರಣ ಇಷ್ಟೇ. ಅವರು ಸಲ್ಲಿಸ್ತಾ ಇರುವಂಥ ಜಾನಪದ ಕ್ಷೇತ್ರಕ್ಕೆ ಸಲ್ಲಿಸ್ತಾ ಇರುವಂಥ ಸೇವೆ, ಗಾಯನದಲ್ಲಿ ಅವ್ರಿಗಿರುವಂಥ ಆಸಕ್ತಿ, ಜೊತೆಗೆ ಸಾಮಾಜಿಕ ಕಳಕಳಿ, ಜೊತೆಗೆ ಅವ್ರಿಗೂ ಸಹ ಒಂದು ಸಮಾಜದಲ್ಲಿರುವಂಥ ವಿಚಾರಗಳಲ್ಲಿ ಬಹಳಷ್ಟು ಒಳ್ಳೆಯ ಕಾಳಜಿಯನ್ನು ಇವೆಲ್ಲವನ್ನು ಒಟ್ಟಾರೆ ಸೇರಿ ಎಲ್ಲವನ್ನೂ ಒಟ್ಟಲ್ಲೇ ಇಟ್ಕೊಂಡಿರುವಂಥ ನಮ್ಮ ಒಬ್ಬ ಸ್ನೇಹಿತನಿಗೆ ನಾವು ಗುರುಸೋದು ಅದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸ್ತೇವೆ. ಕಲಾಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಸಹ ನಾವು ಈ ಸಂದರ್ಭದಲ್ಲಿ ಒಂದು ಗೀತೆಯನ್ನು ತಾವು ಸಹ ಹೇಳಿ. ಅಷ್ಟೇ ಅಲ್ಲ, ಇದು ಇನ್ನ ಹೇಳ್ಬೇಕು ಅಂದ್ರೆ ನಮ್ಮ ಈಗ ತಾನೇ ನಮ್ಮ ಅವರು ರಾಜ್ಯ ರೈತರಲ್ಲಿ ಈಗ ನಮ್ಮ ಪ್ರಕಾಶ್ ಅಣ್ಣವರು, ನಮ್ಮ ನಾಗ್ಲೇಕ್ ಅವರು ಎಲ್ಲರೂ ಹಂಚ್ಕೊಂಡಾಗೆ ಯುವಕರು ಅವ್ರದೇ ಆದಂತ ನಿಟ್ಟಿನಲ್ಲಿ ದಿಕ್ಕಾಪಾಲಾಗಿ ಹೋಗ್ತಾ ಇದ್ದಾರೆ. ಇವತ್ತು ಪೊಲೀಸ್ ಇಲಾಖೆ ಎಲ್ಲ ಬಂದು ಮಾದಕ ವಸ್ತು ಬೇಡ ಅನ್ನೋ ಮಟ್ಟಕ್ಕೆ ರ್ಯಾಲಿ ಮಾಡೋ ಮಟ್ಟಕ್ಕೆ ಬರುವಂತಹ ಪರಿಸ್ಥಿತಿಗಳು ಬಂದಿರೋ ಸಂದರ್ಭದಲ್ಲಿ ಒಬ್ಬ ಯುವ ಮಿತ್ರ ತನ್ನ ಕೃಷಿಯಲ್ಲಿ ಒಬ್ಬ ರೈತನಾಗಿ ನಾವು ನಮ್ಮ ಗುರಿ ಕೂಡ ಅದೇನೆ, ಜೈ ಜವಾನ್ ಜೈ ಕಿಸಾನ್ ಅನ್ನೋದ್ರಲ್ಲಿ ನಾವು ಜವಾನ್ ಸೇನೆ ಇದು ಮಾಡಿದ್ದೀವಿ ಅಷ್ಟೇನೆ. ಕಿಸಾನ್ ಸಹ ನಾವು ಗೌರವಿಸುವಂಥದ್ದಾಗಲಿ, ಮಹೇಶ್ ಅವರು ಸಹ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಗೌರವಿಸ್ತೀವಿ ಅಂತ ಹೇಳ್ತಾ, ಈಗ ಶಿವಪ್ಪನವರು ರಂಗಭೂಮಿ ವಿಚಾರದಲ್ಲಿ ಒಂದು ಯಾವುದಾದ್ರೂ ಒಂದು ಗೀತೆಯನ್ನು ಹೇಳ್ತಾರೆ. ಹಾಗೆ ನಮ್ಮ ರೇಣುಕ ಅವರು ಸಹ ಈಗ ಮಹಿಳೆಯರು ಅಕ್ಕ ಮಮತಾ ಕಾಲ ಇದ್ದಾರೆ. ಎಲ್ಲ ಏನಂದರೆ ಎಲ್ಲೋ ಒಂದು ಕಡೆ ಮನೆಗೆ, ಎಲ್ಲೋ ಒಂದು ಕುಟುಂಬಕ್ಕೆ, ದಾಂಪತ್ಯಕ್ಕೋ ಇಲ್ಲ ಮಕ್ಕಳನ್ನು ಪೋಷಣೆ ಮಾಡೋ ಹೊತ್ತಿನಲ್ಲೋ ಇಷ್ಟರಲ್ಲಿ ಮಾತ್ರನೇ ಒಬ್ಬ ಮಹಿಳೆ ತನ್ನ ಜೀವನವನ್ನು ಸವಿಸಿ ಅಂತ್ಯ ಆಗಬೇಕಾ ಅನ್ನೋದು ಒಂದು ಪ್ರಶ್ನೆ ಬಂದಾಗ ಆ ರೀತಿ ಆಗಬಾರ್ದು. ಆ ರೀತಿ ಆಗದೆ ಅವರಲ್ಲಿರುವಂಥ ಪ್ರತಿಭೆ, ಅವರಲ್ಲಿರುವಂಥ ಒಂದು ಶಕ್ತಿ ಹೆಂಗೆ ಯುವಕರಲ್ಲಿ ಇರ್ತದೆ, ಪುರುಷರಲ್ಲಿ ಇರ್ತದೆ, ಅದೇ ರೀತಿಯಲ್ಲಿ ಎಲ್ಲ ಮಹಿಳೆಯರಲ್ಲೂ ಕೂಡ ಭಗವಂತ ಕೊಟ್ಟಿರ್ತಾನೆ. ಅದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಏನು ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ನಮ್ಮೊಂದಿಗೆ ರೇಣುಕ ಅವರಿದ್ದಾರೆ. ಅವರು ವಿದೇಶಗಳಲ್ಲೆಲ್ಲ ಹೋಗಿ ಚಿನ್ನದ ಪದಕವನ್ನು, ಈ ದೇಶಕ್ಕೆ ಕೀರ್ತಿಯನ್ನು ಪಡ್ಕೊಂಡು ಬರೋದ್ರ ಮುಖಾಂತರ ನಮ್ಮ ನಗರಕ್ಕೂ ಸಹ ಕೀರ್ತಿಯನ್ನು ಪಡ್ಕೊಂಡ್ ಬಂದಿದ್ದಾರಲ್ಲ. ಸೊ ನಾವು ಇದರಲ್ಲಿ ಬಹಳ ವಿಶೇಷ ಅಂತ ಹೇಳ್ತಾ, ನಾನು ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ತಮ್ಮೆಲ್ಲರ ಮುಖಾಂತರ ನಾನು ಗೌರವಿಸ್ತೇನೆ. ದುಃಖಿತರಾಗಿರ್ತಾರೆ, ಶಾಸ್ತ್ರಗಳು ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ, ಬಂಧುಗಳನ್ನ ಕರೆಸೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿರ್ತಾರೆ, ಒಂದು ಕಡೆ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಚಿಂತೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅಂತ ಕುಟುಂಬಕ್ಕೆ ರಾಮಕೃಷ್ಣಣ್ಣವರು ಖುದ್ದಾಗಿ ಮನೆಗೆ ಹೋಗಿ, ನಿಮ್ಮ ಕುಟುಂಬದಲ್ಲಿ ಇಂಥ ವ್ಯಕ್ತಿ ತೀರ್ಕೊಂಡಿದ್ದಾರೆ, ನಮಗೂ ಸಹ ಇದೆಲ್ಲ ನೋವಿನ ವಿಚಾರ, ಆದ್ರೆ ಅವರ ಕಣ್ಣುಗಳನ್ನ ಮಣ್ಣು ಮಾಡಬೇಡಿ, ಆ ಕಣ್ಣುಗಳಿಂದ ಎಲ್ಲೋ ಒಂದ್ ಕಡೆ ಅಂದ್ರಿಗೆ ನಾವು ಕಣ್ಣು ಕೊಡುವಂತ ಕೆಲಸ ಮಾಡ್ಬೋದು. ಒಬ್ಬ ಮನುಷ್ಯ ಸತ್ತಾಗ ಅವ್ರು ಮಣ್ಣು ಮಾಡ್ಬಿಟ್ರೆ ಕಣ್ಣುಗಳು ಮುಚ್ಚೋಗ್ತದೆ. ಅದೇ ಕಣ್ಣು ದಾನ ಮಾಡಿದಾಗ ಕನಿಷ್ಠ ಇಬ್ರಿಗೋ 4 ಜನ, 2 ರಿಂದ 3 ಜನಕ್ಕೆ ಎರಡು ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ. ಅವ್ರಿಗೆ ಬೆಳಕಾಗ್ತದೆ, ದೇಹ ಮಣ್ಣಾಗಿರುತ್ತೆ, ಆದ್ರೆ ಆ ಕಣ್ಣು ಮತ್ತೆ ಈ ಸಮಾಜದಲ್ಲಿ, ಈ ಪ್ರಕೃತಿನಲ್ಲಿ ಮತ್ತೆ ಇನ್ನೊಬ್ಬರ ಕಣ್ಣನ್ನ ಬೆಳಕಾಗಿ ಇರ್ತದಲ್ಲ, ಆ ಒಂದು ಸತ್ಕಾರ್ಯವನ್ನ ರಾಮಕೃಷ್ಣ ಮಾಡ್ಕೊಂಡು ಬರ್ತಾರೆ. ಹಾಗೆ ದೊಡ್ಡವರ್ಯಾರೋ ಶಿವಾನೇ, ದರೆಯೊಳಗೆ ಗೆದ್ದವರ್ಯಾರೋ, ದರೆಯೊಳಗೆ ದೊಡ್ಡವರ್ಯಾರೋ ಶಿವಾನೇ, ದರೆಯನ್ನೇ ಗೆದ್ದವರ್ಯಾರೋ. ಅಂದಿನಿಂದ ಇಂದಿನವರೆಗೂ ಬಾಳಿ ಬದುಕಿ ಉಳಿದವರ್ಯಾರೋ, ಅಂದಿನಿಂದ ಇಂದಿನವರೆಗೂ ಬಾಳಿ ಬದುಕಿ ಉಳಿದವರ್ಯಾರೋ, ಜಗದೊಳಗೆ ದೊಡ್ಡವರ್ಯಾರೋ ಶಿವನೇ, ದರೆಯನ್ನೇ ಗೆದ್ದವರ್ಯಾರೋ, ದರೆಯೊಳಗೆ ದೊಡ್ಡವರ್ಯಾರೋ ಶಿವನೇ, ದರೆಯನ್ನೇ
ಗೆದ್ದವರಾರೋ ದಾನ ಧರ್ಮ ಮಾಡಿದ ಜೀವ ಕರುಣೆ ಪ್ರೀತಿ ತೋರಿದ ಭಾವ ದಾನ ಧರ್ಮ ಮಾಡಿದ ಜೀವ ಕರುಣೆ ಪ್ರೀತಿ ತೋರಿದ ಭಾವ ಗೆಲ್ಲಲಿಲ್ಲ ಮನದ ನೋವ ಗೆಲ್ಲಲಿಲ್ಲ ಮನದ ನೋವ ಅರಿಯಲಿಲ್ಲ ಜಗದ ಕಾವ ಸೋಲು ಯಾವುದೋ ಶಿವನೇ ಗೆಲುವು ಯಾವುದೋ ಶಿವನೇ ಸೋಲು ಯಾವುದೋ ಶಿವನೇ ಗೆಲುವು ಯಾವುದೋ ಶಿವನೇ ಹುಟ್ಟೊಳಗೆ ಬದುಕೊಳಗೆ ಸಾವೊಳಗೆ ಗೆಲುವು ಯಾವುದೋ ಶಿವನೇ ಹುಟ್ಟೊಳಗೆ ಬದುಕೊಳಗೆ ಸಾವೊಳಗೆ ಗೆಲುವು ಯಾವುದೋ ಶಿವನೇ ದರೆಯೊಳಗೆ ದೊಡ್ಡವರಾರೋ ಶಿವನೇ ದರೆಯನ್ನೇ ಗೆದ್ದವರಾರೋ ಕೋಟೆ ಕಟ್ಟಿ ಮೆರೆದವರಲ್ಲ ನಡೆಯಲಿಲ್ಲ ಕಡಲ ದಾಟಿ ಕೋಟೆ ಕಟ್ಟಿ ಮೆರೆದವರಲ್ಲ ನಡೆಯಲಿಲ್ಲ ಕಡಲ ದಾಟಿ ಮೀಸೆ ತಿರುವಿ ಕುಣಿದವರಲ್ಲ ಮೀಸೆ ತಿರುವಿ ಕುಣಿದವರಲ್ಲ ಉಳಿಯಲಿಲ್ಲ ನೂರು ದಾಟಿ ಸಾಧು ಸಂತ ಪಂಡಿತರಲ್ಲ ಕಳೆಯಲಿಲ್ಲ ಮನ್ಮಂತರವ ಸಾಧು ಸಂತ ಪಂಡಿತರಲ್ಲ ಕಳೆಯಲಿಲ್ಲ ಮನ್ಮಂತರವ ಹುಟ್ಟೊಳಗೆ ಬದುಕೊಳಗೆ ಸಾವೊಳಗೆ ಗೆಲುವು ಯಾವುದೋ ಶಿವನೇ ಹುಟ್ಟೊಳಗೆ ಬದುಕೊಳಗೆ ಸಾವೊಳಗೆ ಸೋಲು ಯಾವುದೋ ಶಿವನೇ ದರೆಯೊಳಗೆ ದೊಡ್ಡವರಾರೋ ಶಿವನೇ ದರೆಯನ್ನೇ ಗೆದ್ದವರಾರೋ ಸುಮಾರು 39 ವರ್ಷದ ಪ್ಲಸ್ ತಿಂಗಳ ಕಾಲ ಬದುಕಿದ್ದಂಥ ಮಾನಸಿಕ ವ್ಯಕ್ತಿ ಈ ಸೂರ್ಯ ಚಂದ್ರ ಇರೋವರೆಗೂ ಅವರ ಹೆಸರು ಇರುತ್ತೆ, ಅವರ ಜಯಂತಿ ನಡೀತಾನೆ ಇರುತ್ತೆ. ಅಖಂಡವಾಗಿ ಅಂದು ಇಂದು ಮುಂದು ಎಂದೆಂದು ನಿತ್ಯ ವಿನೂತನ ಚಿರಂತನವಾಗಿ. ಈ ಸಂದರ್ಭದಲ್ಲಿ ಈ ದಿನದ ಈ ಮಹತ್ವವಾದಂಥ ಕಾರ್ಯಕ್ರಮದ ಪ್ರಯೋಜಕರಾದಂಥ ಜಾಗೃತಿ ಭಾರತದ ತಂಡದ ಎಲ್ಲ ಆತ್ಮೀಯರು ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಜಾಗೃತಿ ಯುವ ಭಾರತ ಅಸ್ತಿತ್ವಕ್ಕೆ ಬಂದಂತ 8ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಸಹ ಜೊತೆಯಲ್ಲಿ ಹಮ್ಮಿಕೊಂಡಿರುವಂತಹ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಎಲ್ಲ ಮಹನೀಯರ ಮಾತುಗಳನ್ನು ನಾನು ಕೇಳಿದಾಗ ಇವತ್ತು ಸ್ವಾಮಿ ವಿವೇಕಾನಂದರು ಕಂಡಂತ ಕನಸಿನ ಪರ್ವ ಪ್ರಾರಂಭ ಆಗಿದೆ ಅಂತ ನನ್ನ ಮನದಾಳದ ಮಾತು ಮುಟ್ಟಿತು. ಯಾಕೆ ಹೇಳಿದ್ರು ಸ್ವಾಮಿ ವಿವೇಕಾನಂದ ಆವತ್ತಿ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಈ ಭಾರತ ಎಚ್ಚೆತ್ತ ವಿಶ್ವ ಆಗಬೇಕು, ಜಗಜ್ಜನನಿ ಭಾರತ ಆಗಬೇಕು, ಜಗದ್ಗುರು ಭಾರತ ಆಗಬೇಕು. ಆ ಒಂದು ಕಾಯಕ ಯುವಕರಿಂದ ಮಾತ್ರ, ಯುವತಿಯರಿಂದ ಮಾತ್ರ ಸಾಧ್ಯ ಅಂತ ಅಂದೇ ಕನಸು ಕಂಡಂತ ಸ್ವಾಮಿ ವಿವೇಕಾನಂದ ವಿಚಾರಧಾರೆಯನ್ನು ಮಾತನಾಡಿದಂತ ವೇದಿಕೆಯಲ್ಲಿರುವಂತ ಪ್ರತಿಯೊಬ್ಬರು ಸಹ ಅವರ ಮನದಾಳದ ಮಾತುಗಳು. ಒಬ್ಬ ಕವಿ ಹೇಳ್ತಾನೆ ಇಂಗ್ಲಿಷ್ನಲ್ಲಿ, The novelist of words come out from the solid of thought of the speaker ಅಂತ. ಅಂದ್ರೆ ಒಬ್ಬ ಮಾತುಗಾರ ಅಥವಾ ಭಾಷಣ ಮಾಡುವಂತ ವ್ಯಕ್ತಿಯ ಅಂತರಾತ್ಮದಿಂದ ಹೊರಹೊಮ್ಮುವಂತ ಪದಗಳು ಅವನ ದುಃಖದಿಂದ, ಸಾರೆಕ್ಟ್ ಥಾಟ್, ದುಃಖದಿಂದ ಆಲೋಚನೆ ಮಾಡಿದಂತ ಪದಗಳ ಮಾಡಿದಂತ ಸಂದರ್ಭದಲ್ಲಿ ಪವಿತ್ರವರ ಪದಗಳು ಹೊರಗಡೆ ಬರುತ್ತೆ ಅಂದ್ಬಿಟ್ಟು ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ನಮ್ಮ ಹಿಂದುವಾಡಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು, ನನ್ನ ವಿದ್ಯಾರ್ಥಿಗಳು ಆತ್ಮೀಯರು ಆದಂತಹ ಶ್ರೀಯುತ ಆದೇ ಪ್ರಕಾಶ್ ರವರು ಅವರ ಮನದಾಳದ ಮಾತುಗಳನ್ನು, ಅನುಭವದ ಮಾತುಗಳನ್ನು, ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅವರನ್ನು ತೊಡಗಿಸಿಕೊಂಡು ಅವರಿಗೆ ಆದಂತ ವಿಚಾರಧಾರೆಯ ಮಾತುಗಳಲ್ಲಿ ವ್ಯಕ್ತಪಡಿಸಿದರು. ಅವ್ರು ಹೇಳಿದ್ರು ಕೊನೆಯಲ್ಲಿ, ಭವಿಷ್ಯ ನಾನು ಈ ವೇದಿಕೆಯಲ್ಲಿ ಮಾತಾಡುವಂತ ಮಾತುಗಳು ಅದು ಸಮಂಜಸವೋ ಅಸಮಂಜಸವೋ, ಪ್ರಸ್ತುತನೋ ಅಪ್ರಸ್ತುತನೋ ಅಂದ್ರು. ಖಂಡಿತ ಪ್ರಸ್ತುತ. ಸ್ವಾಮಿ ವಿವೇಕಾನಂದರ ಕಂಡಂತ ಕನಸು ಪ್ರತಿಯೊಬ್ಬ ಭಾರತೀಯ ಯುವಕ ಯುವತಿ, ಭಾರತೀಯರ ಪ್ರತಿಯೊಬ್ಬರು ಸಹ ಈ ಭಾರತವನ್ನು ಅಳಿಸದೆ ಉಳಿಸಿ ಬೆಳೆಸಬೇಕಾದ್ರೆ ನಮ್ಮ ವ್ಯವಸ್ಥೆ ಬದಲಾವಣೆ ಆಗ್ಬೇಕು. ನಮ್ಮ ಹವ್ಯಾಸ ಬದಲಾವಣೆ ಆದ್ರೆ ನಮ್ಮ ಅಭ್ಯಾಸ ಬದಲಾವಣೆ ಆಗುತ್ತೆ, ನಮ್ಮ ಅಭ್ಯಾಸ ಬದಲಾವಣೆ ಆದ್ರೆ ನಮ್ಮ ರಾಷ್ಟ್ರದ ಯುಕ್ತ ಶಕ್ತಿ ಬೆಳವಣಿಗೆ ಆಗುತ್ತೆ ಅನ್ನೋ ವಿಚಾರಧಾರೆನ ಅದು ವ್ಯಕ್ತಪಡ್ತಾರೆ. ಮತ್ತು ನಮ್ಮ ಆತ್ಮೀಯರಾದಂತ ಜನಶ್ರೀ ಒಂದು ಸಂಘಟನೆ ಮೂಲಕ ಸಹಸ್ರಾರು ಶಿಕ್ಷಕರನ್ನು ಗೌರವಿಸಿ ಗುರುಭಕ್ತಿಯನ್ನು ವ್ಯಕ್ತಪಡಿಸಿ ಸಮಾಜದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತ ಮತ್ತೊಬ್ಬ ಸಾಹಿತಿ ನಾಗಲೇಕರ್ ಅವರು, ಅವರ ಮಾತುಗಳಲ್ಲಿ ಪ್ರಾಸಬದ್ಧ ನುಡಿಗಳಿದ್ದರು,
ಆ ಪ್ರಾಸಬದ್ಧ ನುಡಿಗಳಲ್ಲಿ ತ್ರಾಸಬದ್ಧವಾದಂತಹ ಆಲೋಚನೆಗಳು ಇದ್ದವು. ಆ ಪ್ರಾಸಬದ್ಧ ನುಡಿಯಲ್ಲಿ ತ್ರಾಸಬದ್ಧ ವಿಚಾರಧಾರೆಗಳನ್ನು ವ್ಯಕ್ತಪಡಿಸಿದರು. ಅದು ಸ್ವಾಮಿ ವಿವೇಕಾನಂದರು ಕಂಡಂತ ಕನಸಿನ ವಿಚಾರ. ಅದನ್ನೇ ಅವರು ಪ್ರಾರಂಭದಲ್ಲಿ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರು ಪಂಡಿತನಿಂದ ಪಾಮರವರೆಗೂ ಈ ಸಮಾಜದಲ್ಲಿ ಎಲ್ಲರೂ ಸರ್ವಸಮಾನವಾಗಿ ಜೀವಿಸಬೇಕು ಅಂತ ಹೇಳಿದ್ರು. ಹಾಗೆ ಮಮತಾ ಅವರು ಹೇಳಿದ್ರು, ಪ್ರಾರಂಭದಲ್ಲಿ ವೇದಿಕೆಗೆ ಬರೋದಕ್ಕೆ ಮೊದಲು ನಾವು ಮಹಿಳೆಯರು ಇಬ್ಬರು ದಯಮಾಡಿ ಕರೀರಿ ಅಂತ. ಮೇಡಮ್ ಮೇಲೆ ತಮಗೊಂದು ಗಮನ ಕೊಡ್ತೀನಿ. ನಮ್ಮ ಭಾರತದಲ್ಲಿ ಸ್ವಾಮಿ ವಿವೇಕಾನಂದರು ಮೊದಲು ಮಹಿಳೆಯರನ್ನು ಗೌರವಿಸಿದಂತ ಮಹಾನ್ ಶೀಲ ಚೇತನ. ಹೇಳ್ತಾರೆ ಒಂದ್ ಕಡೆ ಅವರು, ವೇರ್ ವಿಮೆನ್ ವಿಲ್ ಬಿ ರೆಸ್ಪೆಕ್ಟೆಡ್ ದೇರ್ ಅವರ್ ಕಲ್ಚರ್ ವಿಲ್ ಬಿ ರಿಫ್ಲೆಕ್ಟೆಡ್ ಅಂತ. ಅಂದರೆ ಅದರ ಅರ್ಥ, ಎಲ್ಲಿ ಮಹಿಳೆಯರನ್ನು ನಾವು ಗೌರವಿಸಲ್ಪಡ್ತೇವೆಯೋ ಅಲ್ಲಿ ನಮ್ಮ ಭಾರತದ ಸಂಸ್ಕೃತಿ ಪ್ರಜ್ವಲಿಸುತ್ತದೆ ಅಂತ ಹೇಳಿದ್ರು. ಆ ಕಾಯಕ ನಮ್ಮ ಭಾರತದಲ್ಲಿ ನಡೀತದೆ. ಅಂದು ಇಂದು ಮುಂದೆ ಎಂದೆಂದು ಇದೆ. ಅದನ್ನ ಸದುಪಯೋಗದಲ್ಲಿ ಇಟ್ಕೊಂಡಿರ್ಬೇಕು, ಬಳಸಬೇಕು. ಹಾಗಾಗಿ ನೀವು ಮಾಡಿದಂತ ಮಾತುಗಳನ್ನು ಬಹಳ ಸ್ವಾಮಿ ವಿವೇಕಾನಂದರ ಕಂಡಂತ ಕನಸಿನ ನುಡಿಗಳೇ ತಾವು ಹೇಳಿದ್ದೀರಿ. ನಿಮಗೂ ಧನ್ಯವಾದಗಳು ನನ್ನ ಕಡೆಯಿಂದ. ಯಾಕಂದ್ರೆ ಎತ್ರ ನಾರ್ಯಷ್ಟು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ನಮ್ಮ ಒಂದು ಶಾಸ್ತ್ರಗಳಲ್ಲಿ, ನಮ್ಮ ವೇದೋಪನಿಷತ್ತುಗಳಲ್ಲಿತ್ತು. ಅದನ್ನು ಇನ್ನೂ ಸರಳವಾಗಿ ಎಲ್ಲಿ ನಮ್ಮ ಭವ್ಯ ಭಾರತದ ಮಹಿಳೆಯರನ್ನು ನಾವು ಗೌರವಿಸುತ್ತೇವೆ ಅಲ್ಲಿ ನಮ್ಮ ಸಂಸ್ಕೃತಿ ಭಾರತದ ಇದಕ್ಕೆಲ್ಲ ಕಾರಣೀಭೂತ ನಾವೆಲ್ಲದೆ. ಅದಕ್ಕೋಸ್ಕರ ಎಲ್ಲರೂ ಮನಮುಟ್ಟಿ ಮಾತನಾಡಿಕೊಳ್ಳೋಣ. ಪರಿವರ್ತನೆಯ ಪರ್ವ ಪ್ರಾರಂಭ ಆಗಿದೆ. ಈ ಪರಿವರ್ತನೆಯ ಪರ್ವ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಯಾಕಿದೆ ಹೇಳಿದ್ರು ಅಂದ್ರೆ ಬಂಧುಗಳೇ, ನಂಗೆ ನೋವಾಗಿದೆ. 1893ರಿಂದ 97ರವರೆಗೂ 4 ವರ್ಷಗಳ ಕಾಲ ಯುರೋಪಿನ ಎಲ್ಲಾ ರಾಷ್ಟ್ರಗಳಲ್ಲಿ ವಿಶೇಷವಾಗಿ ಅಮೆರಿಕದ ಚಿಕಾಗೋದಲ್ಲಿ ಭಾಷಣ ಮಾಡಿ ಕೊನೆಯದಾಗಿ ಬರ್ತಾರೆ. ನಮ್ಮ ರಾಮೇಶ್ವರಮಿಂದ ಚೆನ್ನೈ ಕರ್ಕೊಂಡು ಹೋಗ್ತಾರೆ. ಎಲ್ಲ ಯುವಕರು, ಎಲ್ಲ ಯುವ ಮಿತ್ರರು ಕೆಲವರು ಇದ್ದೀರಿ. ಇಂಥ ಯುವಕರೆಲ್ಲ ಜೈಘೋಷಗಳ ಮೂಲಕ ಕರ್ಕೊಂಡು ಹೋಗ್ತಾರೆ. ಎಲ್ಲ ಸೇರಿಸ್ಬಿಟ್ಟು ಕೇಳ್ತಾರೆ, ಸ್ವಾಮಿಗಳು ಪ್ರಶ್ನೆ ಕೇಳ್ತಾರೆ. ದಯವಿಟ್ಟು ಸ್ವಾಮೀಜಿ, heralded our cultural heritage in the European nations, especially in America, but England is ruling over us. We are all slaves under the British rule. When shall we going to free our mother India from British cult ಅಂತ ಕೇಳ್ತಾರೆ ಪ್ರಶ್ನೆ. ಯುವಕರೇ, ನಮ್ಮ ಯುವಕರು ಯಾರಿದ್ದಾರೆ ಅವರಿಗೆ ದಯವಿಟ್ಟು ಕೇಳಿಸ್ಕೊಂಡು. ಸ್ವಾಮೀಜಿ, ಇಡೀ ವಿಶ್ವಕ್ಕೆ ಜಗದ್ಗುರು ಆಗಿರುವಂತ ಭಾರತಾಂಬೆ ನಮ್ಮ ತಾಯಿ, ನಮ್ಮ ಮಾತೃ. ಈ ಭಾರತಾಂಬೆಯನ್ನು ಆ ಕೆಂಚು ಪರಂಗಿರಾದಂತ ಇಂಗ್ಲೆಂಡಿನವರು ಆಳ್ವಿಕೆ ಮಾಡ್ತಾ ಇದ್ದಾರೆ. ಆ ಭಾರತಾಂಬೆಯನ್ನು ನಾವು ಬಿಡುಗಡೆಗೊಳಿಸ್ಬೇಕು, ಬಹಳ ಸಂಕೋಲೆಯನ್ನು ಬಿಡುಗಡೆಗೊಳಿಸ್ಬೇಕಾದ್ರೆ ಯಾರು ಪ್ರಯತ್ನ ಪಡ್ಬೇಕು, ಹೇಗೆ ಪ್ರಯತ್ನ ಪಡ್ಬೇಕು, ದಯವಿಟ್ಟು ಟೀಚೆ ಕೊಡಿ ಅಂದಾಗ ಒಂದೇ ಒಂದು ವಿಚಾರ ಹೇಳ್ತಾರೆ ನನ್ನ ಆತ್ಮೀಯರೇ. ಅದನ್ನೇ ಇವತ್ತು ನಾವು ವೇದಿಕೆ ಎಲ್ಲ ಬೇಡಿದ್ದನ್ನೇ ಏನ್ ಹೇಳಿದ್ರು ಸ್ವಾಮೀಜಿ ಅಂದ್ರೆ, ಎಸ್ ಕರೆಕ್ಟ್, our mother India had been ruled over by Britishers, foreigners, aliens. That's correct. But if you wish or anticipate to gain the freedom and attain the freedom from the British rule, you have to do one thing unitedly. ನೀವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಂದು ಕೆಲಸ ಮಾಡಬೇಕಾಗ್ತದೆ. ಒಂದು ಮಾತು ಕೊಡಿ ನೀವೆಲ್ಲ ಯುವಕರು, ನಿಮಗೆ ಸ್ವಾತಂತ್ರ್ಯ ಬೇಕಾದ್ರೆ if you wish or anticipate the freedom, tomorrow itself I can get it. But where are the men and women, youth, folk to look after the sustainability of the Indian freedom? ಎಂತ ಪ್ರಶ್ನೆ ಆಗ್ತಾರೆ ಯುವಕರಿಗಂದ್ರೆ, ನೀವೆಲ್ಲ ಇಷ್ಟಪಟ್ಟು ನನ್ನೆಲ್ಲ ಆತ್ಮೀಯ ಸಹೋದರಿಯರು ಈ ಚೆನ್ನೈಯಲ್ಲಿ ಹೇಳಿದ್ದೀನಿ, ಸಹೋದರಿಯರು, ನಾಳೆ ನಿಮಗೆ ಸ್ವಾತಂತ್ರ್ಯವನ್ನು ಗಳಿಸ್ಕೊಡ್ತೀನಿ. ಆದರೆ ಆ ಸ್ವಾತಂತ್ರ್ಯವನ್ನು ಅಳಿಸದೆ ಉಳಿಸಿ ಬೆಳಗಿಸುವಂತ ಯುವಕರ ತಂಡ ಎಲ್ಲಿದೆ ತೋರಿಸಿ ನನಗೆ ಅಂತ ಕೇಳ್ತೇವೆ. ನಾವು ಅನುಭವಿಸ್ತೇವೆ. ಇವತ್ತು ರಾಜಕೀಯವಾಗಿ ಸ್ವಾತಂತ್ರ್ಯ ಗಳಿಸ್ತಿದ್ದೆ ಹೊರತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ ಸಮಾನ ದೃಷ್ಟಿಯಿಂದ ಎಲ್ಲಿದೆ ಸ್ವಾತಂತ್ರ್ಯ ನಮಗೆ? ಅವಾಗೊಂದು ಮಾತು ಕೊಡ್ತಾರೆ, ಆಡಿದಂತ ಮಾತು ನಡೆ ಉಳಿ ಒಂದಾಗಿರ್ಬೇಕು. ನಮಗೆ ಅವರಿಂದ ಕಲಿಬೇಕಂತ ವಿಚಾರ ಹೇಳ್ತಾರೆ. ಬೈ ಯುನೈಟೆಡ್ಲಿ ಇಫ್ ಯು ಆರ್ ಆಲ್ ಸ್ಟ್ರಗಲಿಂಗ್ ಫ್ರಮ್ ಟುಡೇ ಆನ್ವರ್ಡ್ಸ್, by 50 years of today, our India will be freed from the British rule. ನೀವೆಲ್ಲ ಒಗ್ಗಟ್ಟಿನಿಂದ ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದೀರಂದ್ರೆ ಇವತ್ತಿಗೆ 50 ವರ್ಷಕ್ಕೆ ನಾವು ಸ್ವಾತಂತ್ರ್ಯ ಭಾರತಕ್ಕೆ ಪ್ರಾಪ್ತಿ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಸ್ವಾತಂತ್ರ್ಯ ಬಂದಾಗ ಅವ್ರು ಇರ್ಲಿಲ್ಲ. 1902ರಲ್ಲಿ ಅವರು ದೈವಾಧೀನರಾದ್ರು. ನಮ್ಗೆ ಸ್ವಾತಂತ್ರ್ಯ 1947ರಲ್ಲಿ ಬಂತು. ಅವ್ರಿಗೆ ಮಾತು ಹೇಳಿದ್ದು 1997. ಕರೆಕ್ಟ್ ಆಗಿ 50 ವರ್ಷಕ್ಕೆ ಸ್ವಾತಂತ್ರ್ಯ ಬಂತು. ಅವ್ರು ನುಡಿದಂತ ನುಡಿಯಂತೆ 50 ವರ್ಷಕ್ಕೆ ಸ್ವಾತಂತ್ರ್ಯ ಬಂತು. ಅದನ್ನು ಉಳಿಸುವ ಶಕ್ತಿ ನಮ್ಗೆಲ್ಲ ಬೇಕಾಗಿದೆ ಬಂದರೆ
ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಇಷ್ಟಪಡೋಲ್ಲ. ಈ ವೇದಿಕೆಯಲ್ಲಿರುವಂಥ ಸರ್ವರಿಗಳಿರುವಂಥ ವಿಚಾರಧಾರಣ ಅನುಗ್ರಹ ಮಾಡ್ಕೊಳ್ಬೇಕಾಗುತ್ತೆ. ನಾವು ಇವತ್ತು ಈ ವೇದಿಕೆಯಲ್ಲಿ ವಿದೇಶಗಳಲ್ಲಿ ಹೋಗಿ ನಮ್ಮ ಭಾರತದ ಸುಪುತ್ರಿಯಾಗಿ ಉದಯೋನ್ಮುಖ ಕ್ರೀಡಾಪಟುವಾಗಿ ಸಾಧನಶೀಲೆಯಾಗಿ ಬಂದಿರುವಂತ ರೇಣುಕಾ ಅವರ ಸಹೋದರಿ ರೇಣುಕರ್ ಅವರಿದ್ದಾರೆ. ಅವರೀಗ ನಮ್ಮ ಜಾಗೃತಿ ಭಾರತದ ವತಿಯಿಂದ ಗೌರವಕ್ಕೆ ಇನ್ನು ನಮ್ಮ ಕನ್ನಡ ಸಂಘಟನೆಯ ಅಧ್ಯಕ್ಷರಿದ್ದಾರೆ, ಲೋಕೇಶ್ ಗೌಡರು ಇದ್ದಾರೆ. ಅವರ ಮಂಗಳ್ ನೋಡಿದ್ರು ನಾನು ವಿಶೇಷ ಧನ್ಯವಾದಗಳು ಹೇಳ್ತೀನಿ. ಇವೆಲ್ಲ ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೆ. ಇದೆಲ್ಲಕ್ಕೂ ಮಿಗಿಲಾಗಿ ಇವತ್ತು ನಮ್ಮ ಜಾಗೃತಿ ಭಾರತಕ್ಕೆ ಬಹಳಷ್ಟು ಸೇವಾನಿರತರಾಗಿರುವಂತಹ ಆತ್ಮೀಯರಾದಂತಹ ಶ್ರೀಯುತ ಮುನವರ್ ಅವರು ನಮ್ಮ ಜಾಗೃತಿ ಭಾರತದ ಎಲ್ಲ ಯುವ ಮಿತ್ರರಿಗೆ ಚೇತನಶೀಲರಾಗಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೀನಿ. ಮಧ್ಯಾಹ್ನ ಭಾರತಿ ಪ್ರೌಢಶಾಲೆಯಲ್ಲಿ ನಾನು ಬರಮಾಡಿಕೊಂಡು ಆ ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದ ವಿಚಾರಧಾರೆಯನ್ನು ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಶ್ರೀಯುತ ರವಿರವರು. ಅವರು ಅದಾದ ಯುವ ಫೌಂಡೇಶನ್ ಅಂತ ಮಾಡ್ಕೊಂಡಿದ್ದಾರೆ. ಅವರು ಸಹ ಇವತ್ತು ಕಾರ್ಯಕ್ರಮದ ಭಾಗಂದರಾಗಿ ಆಸೀನರಾಗಿದ್ದಾರೆ. ವಿಶೇಷವಾಗಿ ಇಬ್ಬರು ಶಿಕ್ಷಕರು ಬಂದಿದ್ದಾರೆ. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದಂತ ಶ್ರೀಯುತ ಲೋಕೇಶ್ ಅವರು, ಮಾಯಸಂದ್ರ ಸರ್ಕಾರಿ ಶಾಲೆಯ ಶಿಕ್ಷಕ ಸಹೋದರಿಯವರು ಬಂದಿದ್ದಾರೆ. ಇದು ನಾನು ಈ ವೇದಿಕೆಯಲ್ಲಿ ಶ್ರೀಯುತ ರಾಜೇಶ್ವರವರು ಕಳೆದ ಸಾರಿ ನಾನು ನೊಂದೆ ಬಂದಿಲ್ಲ ಅಂತ ಇಲ್ಲಿ ಗೌರವಕ್ಕೆ ಪಾತ್ರರಾಗಿದ್ದು ಸ್ವಾಮಿ ವಿವೇಕಾನಂದರ ಒಂದು ಅನುಗ್ರಹ ನಿನಗಿರಲಿ ಅಂತ ಹೇಳಿ ನಿನ್ನೆ ಒಂದು ಕಾಯಕ ಉದ್ಯೋಗವಿರಲಿ ಅಂತ ಹೇಳಿ ನಮ್ಮ ಬಿಸ್ಮಿಲ್ಲಾ ಸಂಘಟನೆ ಎಲ್ಲ ಆತ್ಮೀಯರು ಬಂದಿದ್ದೀರಿ. ವಿವಿಧ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀರಿ. ನಾನು ನಿಮ್ಗೆ ಎರಡೇ ನುಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂದರೆ ಸ್ವಾಮಿ ವಿವೇಕಾನಂದ ನಮಗೆ ಕೊಟ್ಟಿರೋದು ಮೊದಲನೇದು ಯಾವುದಂದ್ರೆ ತ್ಯಾಗ ಮತ್ತು ಸೇವೆ. ಸರ್ವಿಸ್ ಅಂಡ್ ರೆನೌನ್ಸಿಯೇಷನ್, these two are national ideologies. Look after them, let will be settled by themselves ಅಂತ ಹೇಳ್ತಾರೆ. ತ್ಯಾಗ ಮತ್ತು ಸೇವೆ ರಾಷ್ಟ್ರದ ಆದರ್ಶಗಳು. ಈ ತ್ಯಾಗ ಮತ್ತು ಸೇವೆ ಎರಡನ್ನು ಪ್ರತಿಯೊಬ್ಬರು ನಾವು ನೋಡ್ಕೊಂಡ್ಬಿಟ್ರೆ ಈ ರಾಷ್ಟ್ರ ಉನ್ನತೋನ್ನತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನೇ ನಮ್ಮ ಜಾಗೃತಿ ಭಾರತದ ಎಲ್ಲ ನನ್ನ ಆತ್ಮೀಯ ಯುವ ಮಿತ್ರರು ಆ ಎರಡು ತತ್ವಗಳನ್ನು ತ್ಯಾಗ ಮತ್ತು ಸೇವೆ, ಸರ್ವಿಸ್ ಅಂಡ್ ರೆನೌನ್ಸಿಯೇಷನ್, ತ್ಯಾಗನೇಕ ಜೀವಿತ, ದೇ ಆರ್ ಓನ್ಲಿ ಒನ್ ವಿಲ್ ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದೇನ್ ಅಲೀವ್ ತತ್ವವನ್ನು ಪ್ರತಿಪಾದನೆ ಮಾಡಿಕೊಂಡು ಇವತ್ತು ನಮ್ಮ 8 ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಸಚಿವರು ಅದನ್ನೆಲ್ಲ ಅಭಿವ್ಯಕ್ತಪಡಿಸಿದ್ದಾರೆ. ಪ್ರಾರಂಭದಲ್ಲಿನೇ ಅವರು ಪ್ರಾಸ್ತಾವಿಕವಾಗಿ ಏನೇನು ಸಾಧನೆ ಮಾಡಿದ್ದಾರೆ ಅಂದಿದ್ದಾರೆ. ಇನ್ನೊಂದು ಮಾತು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಜಾಗೃತಿ ಭಾರತದ ಎಲ್ಲ ತಂಡದವರೆಗೂ ಸಹ ನೀವು ಅನೇಕ ಉತ್ಕೃಷ್ಟವಾದಂತ ಫಲಪ್ರದಾಯಕವಾದಂತ ಸಮಾಜಕ್ಕೆ ಪೂರಕವಾದ ಸಂಗೀತವಾದಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ. ಪಥದರ್ಶಕ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಮತ್ತು ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡು ಅಸ್ತಿತ್ವಕ್ಕೆ ಬಂದಿರುವಂಥ ಜಾಗೃತಿ ಭಾರತದ ಎಲ್ಲ ಯುವ ಪುಂಜದ ನನ್ನ ಆತ್ಮೀಯರು ಪ್ರತಿ ವರ್ಷ 8 ವರ್ಷಗಳಿಂದಲೂ ಇದೇ ಸ್ಥಳದಲ್ಲಿ ಆತ್ಮೋತ್ತನ ಪಥದರ್ಶಕ ಸ್ವಾಮಿ ವಿವೇಕಾನಂದರು ಚೈತನ್ಯಶೀಲರು, ಯುವಕರ ಸ್ಫೂರ್ತಿದಾತರು ಆದಂಥ ಹಾಗೂ ಈ ಭವ್ಯ ಭಾರತಾಂಬೆಯ ದಿವ್ಯ ಪುರುಷರಾಗಿರುವಂಥ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಮನೆ ಮನೆಗೂ ಮನಸ್ಸುಗಳಿಗೂ ಯುವಕರನ್ನು ಎಲ್ಲ ಸಹ ಒಂದು ಉತ್ಸ್ಫೂರ್ತರನ್ನಾಗಿ ಮಾಡುವಂಥಕ್ಕೆ ಪೂರಕವಾದಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡಿದಂತೆ ಈ ವರ್ಷನ ಮಾಡಿದ್ದಾರೆ. ಹಾಗಾಗಿ ಜಾಗೃತಿ ಭಾರತ ಅಸ್ತಿತ್ವಕ್ಕೆ ಬಂದು 8ನೇ ವರ್ಷದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಒಂದು ವಿಶೇಷವಾಗಿ ಜಾಗೃತಿ ಭಾರತದ ಎಲ್ಲ ಒಂದು ಪದಾಧಿಕಾರಿಗಳು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಅವರ ಕಾಯಕದ ಮೂಲಕ ಅಸ್ತಿತ್ವಕ್ಕೆ ತರ್ತಾ ಇದ್ದಾರೆ. ಸಮಾಜಕ್ಕೆ ಪೂರಕವಾಗಿ, ಮನುಕುಲಿತಕ್ಕೋಸ್ಕರವಾಗಿ. ನೀವೇ ಓದಿದ್ರಿ, ಅದರಲ್ಲಿ ಸಸಿ ಹೇಳ್ತಾಯಿದ್ರು ಈ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಬೋಧನಾ ತರಗತಿಗಳನ್ನು ಪ್ರಾರಂಭ ಮಾಡಿ ಸೇವೆ ಮಾಡೋದರ ಮುಖಾಂತರ ಪ್ರಾರಂಭವಾಗಿ ಅಸ್ವಸ್ಥತೆಗಳನ್ನು ಶುದ್ಧೀಕರಿಸೋದಕ್ಕೆ ಹಿಡಿದು ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯೋನ್ಮುಖರಾಗಿ ಈ ಭಾರತವನ್ನು ಹಗಲಿರುಳು ಒಂದು 0 ಡಿಗ್ರಿಯಷ್ಟು ಆ ಹಿಮಪ್ರಪಾತದಲ್ಲಿದ್ದು ಭಾರತದ ಪ್ರತಿಯೊಬ್ಬರ ಒಂದು ರಕ್ಷಣೆಗೋಸ್ಕರವಾಗಿ ತಮ್ಮ ಜೀವವನ್ನೇ ತ್ಯಾಗ ಮಾಡ್ತಾ ಇರುವಂಥ ಜೈ ಜವಾನ್ ಎಂಬ ಒಂದು ಉಕ್ತಿಗೆ ಯುಕ್ತವಾಗಿ ವ್ಯಕ್ತಪಡಿಸುವಂಥ ಆ ಯೋಧರ ಸವಿ ನೆನಪಿಗಾಗಿ ಅಮರ್ ಜವಾನ್ ವೇದಿಕೆಯನ್ನು ಸಹ ನಮ್ಮ ಆನೇಕಲ್ನಲ್ಲಿ ದೆಹಲಿಯಲ್ಲಿರುವಂಥ ರೀತಿಯಲ್ಲಿ ಇಲ್ಲಿನೂ ರೆಪ್ಲಿಕವನ್ನು ವ್ಯವಸ್ಥೆ ಮಾಡಿ ನಮ್ಮ ಪ್ರತಿಯೊಬ್ಬರ ದೇಶಭಕ್ತಿಯನ್ನು ಯುಕ್ತವಾಗಿ ಶಕ್ತಿಯುತಗೊಳಿಸುವುದಕ್ಕೆ ಪೂರಕವಾದಂಥ ಕಾಯಕವನ್ನು ಇವರು ಮಾಡಿದ್ದಾರೆ. ಅದು ಇತಿಹಾಸದ ಪುಟಗಳಲ್ಲಿ ಸೇರಿದೆ. ಈ ಜಾಗೃತಿ ಭಾರತದ ತಂಡದ ಎಲ್ಲ ಮಾನ್ಯರು ಮಾಡಿರುವಂಥ ಕಾಯಕ. ಈ ವಾಹಿನಿಯ ಮೂಲಕ ನಾನು ಒಂದು ಬೇಡೋದೇನೆಂದರೆ
ಪ್ರತಿ ವರ್ಷ ಮಾಡುವಂಥ ಸ್ವಾಮಿ ವಿವೇಕಾನಂದ ಜಯಂತಿಯ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ಮಾಧವ ಪ್ರಕಾಶ್ ನಾಗಲೇಖ ಅವರು ಅನೇಕ ಮಹನೀಯರುಗಳು ಬಂದು ಈ ಸಮಾಜಕ್ಕೆ ಯುವಕರಿಗೆ ಮತ್ತು ಸಮಾಜಕ್ಕೆ ಪೂರಕವಾದಂಥ ಅನೇಕ ವಿಚಾರಧಾರೆಗಳನ್ನು ಕೊಡ್ತಾ ಇದ್ದಾರಲ್ಲ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಾವು ಯಾವುದೇ ಕಾರ್ಯ ಯಶಸ್ವಿ ಆಗಬೇಕಾದ್ರೆ ಇಟ್ ಈಸ್ ಇಂಪ್ಲಿಮೆಂಟೇಷನ್ ಈಸ್ ಮೋರ್ ಗ್ರೇಟರ್ ಗ್ರೇಟರ್ ದ್ಯಾನ್ ದ ಮಿಯರ್ಲಿ ಸೆಲೆಬ್ರೇಷನ್ ಅಂತ ಅನುಷ್ಠಾನಗೊಳಿಸ್ಕೋಬೇಕು. ಆ ರೀತಿಯಾಗಿ ಇವತ್ತು ಮಾತಾಡಿದವರು ಎಲ್ಲ ಮಹನೀಯರು ವೇದಿಕೆಯಲ್ಲಿದ್ದರು. ಖಂಡಿತವಾಗಿ ಸ್ವಾಮಿ ವಿವೇಕಾನಂದರ ಆತ್ಮಕ್ಕೆ ಸಮರ್ಪಣೆ ಆಗುವಂಥ ನುಡಿಗಳನ್ನು ಆದೂರು ಪ್ರಕಾಶ್ ರವರಿಂದ ಪ್ರಾರಂಭಗೊಂಡು ಎಲ್ಲರ ನುಡಿಮುತ್ತುಗಳು ಬಂದಿದ್ದು ಅದೇ ರೀತಿ ಇತ್ತು. ಅದಕ್ಕೆ ಪೂರಕವಾದ ವೇದಿಕೆ ಸೃಷ್ಟಿ ಮಾಡಿದಂಥ ನಮ್ಮ ಜಾಗೃತಿ ಭಾರತದ ಎಲ್ಲ ತಂಡದ ನನ್ನ ಯುವ ಮಿತ್ರರಿಗೆ ನಾನು ಭಾಳ ಗೌರವಿತವಾದಂಥ ನಮನಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಮಾಜದಲ್ಲಿ ಪ್ರತಿಯೊಬ್ಬರೂ ಸಹ ಸ್ವಾಮಿ ವಿವೇಕಾನಂದ ವಿಚಾರಧಾರೆಯನ್ನು ಕೇವಲ ಜನವರಿ 12ನೇ ತಾರೀಕು ವರ್ಷಕ್ಕೊಮ್ಮೆ ಎಲ್ಲ ಬಳಸೋದು, ನಿತ್ಯ ವಿನೂತನ ಚಿರಂತನವಾಗಿ ಪ್ರತಿನಿತ್ಯ ಸ್ಮರಿಸುತ್ತಾ ಅದನ್ನು ತಮ್ಮ ಕಾಯಕದಲ್ಲಿ ಪರಿಪಾಲನೆ ಮಾಡಿದ್ರೆ ಮಾತ್ರ ಆ ಜಯಂತಿ ಮಾಡೋದಕ್ಕೆ ಒಂದು ಅರ್ಥ ಮೂಡಿಬರುತ್ತೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊಸ ಸಂವತ್ಸರದಲ್ಲಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಬಸವಣ್ಣನ ಒಂದು ಅನುಭವ ಮಂಟಪ ಇದು. ಪ್ರತಿ ವರ್ಷ ಈ ಒಂದು ಜಾಗದಲ್ಲಿ ಎಲ್ಲ ಯುವ ಮನಸ್ಸುಗಳು ಒಂದಾಗಿ ಸೇರ್ತಕ್ಕಂಥ ಒಂದು ಭವ್ಯ ಮಂಟಪದಲ್ಲಿ, ಗುರುಗಳು ನಿರ್ಮಿಸಿರ್ತಕ್ಕಂಥ ಭವ್ಯ ಮಂಟಪದಲ್ಲಿ ಯುವ ಏನು ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡಿದ್ದೀವಿ. ನಾವು ಯಾರ್ಯಾರು ಏನೇನು ಮಾತಾಡಿದ್ದೀವೋ ಅದಕ್ಕೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅರ್ಥವನ್ನು ಎಲ್ಲ ಯುವ ಮನಸ್ಸುಗಳೇ ಮುಟ್ಟುವಂತೆ ಹೇಳಿರ್ತಕ್ಕಂಥ ಡಾಕ್ಟರ್ JM ಆರ್ ಗುರುಗಳು ನಿಜಕ್ಕೂ ಇಂಥ ಒಂದು ಯುವ ದಿನದಲ್ಲಿ ಅನೇಕ ಸಂದೇಶಗಳನ್ನು ನೀಡಿದ್ದಾರೆ. ಸ್ವಾಮಿ ವಿವೇಕಾನಂದ ಏನು ಹೇಳಿದ್ರು, ದರಿದ್ರ ನಾರಾಯಣೋಭವ ಅಂತಕ್ಕಂಥದ್ದನ್ನು ನೀವು ಪೂಜೆ ಮಾಡಬೇಕು ಅಂಥದ್ದು. ದೇಶ ವಿದೇಶಗಳಿಗೆ ಹೋಗಿ ಅಲ್ಲಿ ಭಾರತದ ಜ್ಞಾನ ಪರಂಪರೆಯನ್ನು, ಇಲ್ಲಿನ ಭವ್ಯ ಸಂಸ್ಕೃತಿಯನ್ನು ಬಿತ್ತರಿಸಿ ಇಲ್ಲಿನ ಬಡತನವನ್ನು ಕೂಡ ಆ ಒಂದು ದೇಶಗಳಿಗೆ ತೋರಿಸಿ ಅಲ್ಲಿನ ಅನುದಾನಗಳನ್ನು ಇಲ್ಲಿ ಕೊಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಸ್ವಾಮಿ ವಿವೇಕಾನಂದರು ಮಾಡಿದರು. ಅಂಥ ಒಂದು ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನು ಇವತ್ತು ನಾವು ಇಲ್ಲಿ ಆಚರಣೆ ಮಾಡಿದ್ದೀವಿ. ಅಂಥ ಏನು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಒಂದು ದೈವ ಸಂಭೂತನಾಗಿ ಒಂದು ಭಾರತ ದೇಶಕ್ಕೆ ಬಂದಿದ್ದು ಅಂತಕ್ಕಂಥ ಒಂದು ಪರಂಪರೆ, ಅದು ಕುವೆಂಪು ಏನು ರಸಋಷಿ ಕುವೆಂಪು ಬರೆದಿರ್ತಕ್ಕಂಥ ಒಂದು ಲೇಖನ ಮತ್ತು ಪುಸ್ತಕದಲ್ಲಿ ನಾವು ಓದ್ಕೊಂಡಿರ್ತಕ್ಕಂಥ ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥದ್ದು. ಆ ವ್ಯಕ್ತಿ ತಪಸ್ಸಿಗೆ ಕುಳಿತಾಗ ಒಂದು ಸರಿ ಅಳ್ತಾರೆ, ಒಂದು ಸರಿ ನಗಿತಾರೆ, ಒಂದು ಸರಿ ಗಾಂಭೀರ್ಯ ವದನದಿಂದ ಯೋಚಿಸಿ ನಾನು ಈ ದೇಶಕ್ಕೆ ನಾನು ಏನಾದರೂ ಒಂದು ಸಾಧನೆ ಮಾಡ್ತೇನೆ, ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳಿದರು. ನಿಜಕ್ಕೂ ಇಂಥ ಒಂದು ಅದ್ಭುತ ನುಡಿಗಳಲ್ಲಿ ನಾವೆಲ್ಲರೂ ಕೂಡ ತಲ್ಲೀನರಾಗಬೇಕಾಗ್ತದೆ. ಆದರೆ ಎಲ್ಲೋ ಒಂದು ಕಡೆ ಯುವ ಮನಸ್ಸುಗಳು ಜಾರಿ ಹೋಗ್ತಾ ಇದ್ದಾವೆ, ಕುಗ್ಗಿ ಹೋಗ್ತಾ ಇದ್ದಾವೆ, ಎಲ್ಲೋ ಮನಸ್ಸು ಹೋಲ್ತಾ ಇದ್ದಾವೆ. ಏನಕ್ಕೋಸ್ಕರ? ಅಧಿಕಾರಕ್ಕಾಗಿ, ಹಣಕ್ಕಾಗಿ, ಭ್ರಷ್ಟಾಚಾರಕ್ಕಾಗಿ, ಏನು ಮಾದಕ ವಸ್ತುಗಳಿಗಾಗಿ ಇವತ್ತು ಜಾರಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಯುವ ದಿನ ನಿಜಕ್ಕೂ ಅವಶ್ಯಕವಾಗಿದೆ ಅಂತೇಳಿ ನಾವು ಅದನ್ನು ಬಯಸ್ತೀವಿ. ಅಂಥ ಒಂದು ಯುವ ದಿನದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಗುರುಗಳಂಥ ಡಾಕ್ಟರ್ JM ಆರ್ ಅವರಿಗೆ ನಾವು ಖಂಡಿತವಾಗಿ ಋಣಿಯಾಗಿರಬೇಕು. ಯಾಕೆ ಅಂತಂದರೆ ತಮ್ಮ ಬಹುಪಾಲು ದುಡಿಮೆಯ ಒಂದು ಸಂಭಾವನೆಯನ್ನು ಪ್ರತಿ ಏನು ಕಾರ್ಯಕ್ರಮಗಳಿಗೆ ನಿಯೋಜನೆ ಮಾಡಿರ್ತಕ್ಕಂಥದ್ದು, ಇಂಥ ರಂಗಮಂಟಪವನ್ನು ಯಾರ ಸಹಾಯವೂ ಇಲ್ಲದೆ ನಿರ್ಮಿಸಿರ್ತಕ್ಕಂಥದ್ದು ಅವರ ಒಂದು ತ್ಯಾಗ, ಅವರ ಒಂದು ಕೊಡುಗೆ ಸಮಾಜಕ್ಕೆ ನಾವು ಅದನ್ನು ನೆನೆಸ್ಕೊಳ್ತೀವಿ. ನಾವು ಸದಾ ಅವರು ಕೃತಜ್ಞತರಾಗಿರ್ತೀವಿ ಅಂತೇಳಿ ಸಂದರ್ಭದಲ್ಲಿ ಅದಕ್ಕೆ ಇಚ್ಛಿಸ್ತೀವಿ. ಈ ದಿನ ನಾವು ಆನೇಕಲ್ ನಗರದ ಡಾಕ್ಟರ್ JM ಆರ್ ಎಲಿಟ್ ಅಕಾಡೆಮಿಯಲ್ಲಿ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ಜಾಗೃತಿ ಯುವ ಭಾರತ ಸಂಸ್ಥೆಯ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷದಂತೆ ಆಚರಿಸಿಕೊಂಡು ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ಸ್ನೇಹಿತರು, ಆತ್ಮೀಯರು, ವಿಶೇಷವಾದಂಥ ಅತಿಥಿಗಳೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಯಶಸ್ವಿ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸಾಂಸ್ಕೃತಿಕವಾಗಿರಲಿ ಅಂತೇಳಿ ಜಾನಪದ ಗೀತೆಗಳನ್ನು, ಜೊತೆಗೆ ಸ್ವಾಮಿ ವಿವೇಕಾನಂದ ಪ್ರಶಸ್ತಿಯನ್ನು ಹಾಗೂ ಕ್ರೀಡಾಸಕ್ತರನ್ನೆಲ್ಲ ಗೌರವಿಸೋದ್ರ ಮುಖಾಂತರ ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ. ಸ್ವಾಮಿ ವಿವೇಕಾನಂದರ ಒಂದು ವಿಚಾರಧಾರೆಯನ್ನು ಯುವಕರಿಗೆ ಮುಟ್ಟಿಸ್ಬೇಕು ಅನ್ನೋಂಥ ಉದ್ದೇಶ ನಮ್ಮದಾಗಿದ್ದು, ಈಗಾಗಲೇ ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಆನೇಕಲ್ನಲ್ಲಿ ನಾವು SLC ಓದುವಂಥ ಮಕ್ಕಳಿಗೆ ಶಿಕ್ಷಣದಲ್ಲಿ ಸಹಕಾರವನ್ನು ಮಾಡೋದ್ರ ಮುಖಾಂತರ ಟ್ಯೂಷನನ್ನು ಉಚಿತವಾಗಿ ಮಾಡಿದ್ರಿ. ವೇಣುಗೋಪಾಲ ಸ್ವಾಮಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡೋದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರಿ. ಅರಳಿಕಟ್ಟೆಗಳನ್ನು
ಸಂಪೂರ್ಣವಾಗಿ ಸ್ವಚ್ಛಗೊಳಿಸೋದ್ರ ಮುಖಾಂತರ ಈ ಹಿರಿಯರು ಏನು ಅರಳಿಕಟ್ಟೆಗಳ ಬಗ್ಗೆ ವೈಜ್ಞಾನಿಕ ಒಂದು ಕಾರಣವನ್ನು ಇಟ್ಕೊಂಡಿದ್ರು, ಅದನ್ನು ಜನಗಳಲ್ಲಿ ಜಾಗೃತ ಮೂಡಿಸೋ ಪ್ರಯತ್ನ ಮಾಡಿದಿರಿ. ಸೈನಿಕರನ್ನು ಸ್ಮರಿಸೋ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಶಾಶ್ವತ ಕೊಡುಗೆಯನ್ನು ಈ ನಗರಕ್ಕೆ ಕೊಡಬೇಕು ಅಂತ ತಿಳ್ಕೊಂಡು ನಾವು ಆನೇಕಲ್ ನಗರದ ರಾಘವೇಂದ್ರ ಭವನ್ ಸರ್ಕಲ್ನ ಬಳಿ ಅಮರ್ ಜವಾನ್ ಸ್ಮಾರಕವನ್ನು ಮಾಡೋದ್ರ ಮುಖಾಂತರ ನಿರಂತರವಾಗಿ ಸೈನಿಕರನ್ನು ನಾವು ಸ್ಮರಿಸಬೇಕು ಅಂತ ಹೇಳಿ ಹುತಾತ್ಮ ಸೈನಿಕರನ್ನು ನಾವು ಗೌರವಿಸೋ ಕಾರ್ಯಕ್ರಮಗಳು ಸಹ ನಾವು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನಮಗಿದಕ್ಕೆಲ್ಲವನ್ನು ಸ್ಫೂರ್ತಿಯಾಗಿರೋದು ಸ್ವಾಮಿ ವಿವೇಕಾನಂದರು ಅಂತ ಹೇಳ್ತಾ, ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಸ್ವಾಮಿ ವಿವೇಕಾನಂದ ಜಯಂತಿಯಂದೇ ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವ ಮಾಡ್ಕೊಂಡು ಬಂದಿದ್ದು, ಆವತ್ತೇ ನಮ್ಮ ಸಂಸ್ಥೆಯನ್ನು ಸಹ ನಾವು ಸ್ಥಾಪನೆ ಮಾಡಿದ್ದಲ್ಲದೆ ಜೊತೆಗೆ ನಮ್ಮ ಸಂಸ್ಥೆಯ ಲೋಗೋದಲ್ಲಿ ಸಹ ಸ್ವಾಮಿ ವಿವೇಕಾನಂದರನ್ನು ಇಟ್ಕೊಂಡಿರೋದ್ರ ಮುಖಾಂತರ ಅವರ ಆದರ್ಶವನ್ನು 100ಕ್ಕೆ 100ರಷ್ಟು ಪಾಲಿಸೋದು ನಮ್ಮ ಕರ್ತವ್ಯ ಎಂದು ನಾವು ಭಾವಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಈ ಮುಖಾಂತರ ಅರ್ಪಿಸ್ತೇನೆ. ಪ್ರತಿ ವರ್ಷದಂತೆ ಸ್ವಾಮಿ ವಿವೇಕಾನಂದ ಜಯಂತಿಯಂದು ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸುವಂಥ ಒಂದು ಪ್ರಶಸ್ತಿಯನ್ನು ಕೊಡೋದು ನಮ್ಮ ಒಂದು ಉದ್ದೇಶ ಆಗಿದೆ. ಈ ಉದ್ದೇಶ ಇಷ್ಟೇ, ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಬೇಕು, ಅದರಲ್ಲೂ ಯುವಕರನ್ನು ಗುರುತಿಸಬೇಕು. ಆ ಗುರುತಿಸೋದ್ರ ಮುಖಾಂತರ ಇನ್ನಷ್ಟು ಯುವಕರಿಗೆ ಅದು ಸ್ಫೂರ್ತಿಯಾಗಿ ಮತ್ತಷ್ಟು ಜನ ಸಾಧನೆಯನ್ನು ಮಾಡಲಿ ಅನ್ನೋ ಸದುದ್ದೇಶ ಇಟ್ಕೊಂಡು ನಾವು ಇವಂಥ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೇವೆ. ಈ ದಿನ ಜಾನಪದ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರು ನಮ್ಮ ಸ್ನೇಹಿತರಾದಂಥ ರಾಜೇಶ್ ಅವರು ಗಾಯಕರು, ಜಾನಪದ ಹಿನ್ನೆಲೆ ಉಳ್ಳಂಥವರು, ಶಿಕ್ಷಕರು ಸಹ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಇವೆಲ್ಲ ಇದ್ಕೊಂಡು ಸಹ ಸಮಾಜದ ಬಗ್ಗೆ ವಿಶೇಷ ತುಡಿತ ಇಟ್ಕೊಂಡು ಸಮಾಜಮುಖಿಯಾಗಿ ಸಹ ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ಈ ಪ್ರಸ್ತುತ 2024ರ ಒಂದು ಸ್ವಾಮಿ ವಿವೇಕಾನಂದರ ಒಂದು ಜಯಂತಿಯಂದು ಆ ಪ್ರಶಸ್ತಿಯನ್ನು ನೀಡೋದ್ರ ಮುಖಾಂತರ ನಾವು ಆ ಪ್ರಶಸ್ತಿಗೆ ಗೌರವವನ್ನು ಸಲ್ಲಿಸಿದ್ದೇವೆ. ಜೊತೆಗೆ ನಮ್ಮೆಲ್ಲರ ಸಹೋದರಿಯಾದಂಥ ರೇಣುಕಾ ಅವರು ಸಹ ತಮ್ಮ ಕುಟುಂಬದ ಜೊತೆಗೆ ಈ ದೇಶಕ್ಕೆ ಮತ್ತು ನಮ್ಮ ಊರಿಗೆ ಕೀರ್ತಿಯನ್ನು ತರೋದ್ರ ಮುಖಾಂತರ ಕ್ರೀಡಾ ಲೋಕದಲ್ಲಿ ಇನ್ನಷ್ಟು ಕೀರ್ತಿಯನ್ನು ಹಮ್ಮಿಕೊಂಡೋಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ನಾವು ಜಾಗೃತ ಯುವ ಭಾರತ ಸಂಘದ ವತಿಯಿಂದ ನಾವು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಯಶಸ್ವಿಯಾಗಿ ಮೂಡಿಬಂದಿದೆ. ಸೊ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳಿ ಎಲ್ಲ ಸಮಸ್ತ ನಾಗರಿಕರಿಗೆ ವಿವೇಕಾನಂದ ಜಯಂತಿ ಹಾಗೂ ಯುವಶಕ್ತಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷ ಸಹ ಜಾಗೃತ ಭಾರತ ತಂಡ ವತಿಯಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಹಮ್ಮಿಕೊಂಡಿದ್ವಿ. ಸ್ಥಳೀಯರಲ್ಲಿ ತುಂಬ ನಾಗರಿಕರೆಲ್ಲ ಬಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಸಲಾಗಿತ್ತು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.